ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು, ಈ ಬೆಳಗಿನ ಜಾವದಲ್ಲಿ ನಾವು ಕೂಡಿ ಬರುವಂತೆ ಕೃಪೆ ನೀಡಿದ್ದೀರಾ. ಇಷ್ಟು ಜನರು ಒಮ್ಮನಸ್ಸಿನಿಂದ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದೇವೆ ಅಪ್ಪ. ನಮ್ಮ ಮಧ್ಯದಲ್ಲಿ ದೇವರೇ ನೀವು ಮಾತನಾಡಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ದೇವರಾತ್ಮನು ಹೇಳುವುದನ್ನು ನಮ್ಮ ಕಿವಿಗಳು ಕೇಳಲಿ, ಅದರ ಪ್ರಕಾರವಾಗಿ ಮಾಡಲಿ. ದೇವರೇ, ನೀವೇ ನಮ್ಮೊಂದಿಗೆ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 2ನೇ ವಾಕ್ಯ. ಯಾಕಂದ್ರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಪೌಲನಿಗೆ ಸಭೆಯ ಕುರಿತಾದಂಥ ಒಂದು ವೈರಾಗ್ಯ. ನಮ್ಮ ಕುರಿತಾಗಿ ಅವರು ಹೇಳುತ್ತಾರೆ, ನಾವೇ ಆ ಶುದ್ಧ ಕನ್ನಿಕೆಯಂತೆ ಇರಬೇಕೆಂಬುದಾಗಿ ನಾವಲ್ಲಿ ನೋಡುತ್ತೇವೆ. ನಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಬೇಕೆಂಬುದಾಗಿ ಅವರು ಬಯಸುತ್ತಿದ್ದಾರೆ. ನಾವೆಲ್ಲರೂ ಕ್ರಿಸ್ತನ ಬರೋಣಕ್ಕಾಗಿ ಕಾಯುತ್ತಾ ಇದ್ದೇವೆ. ಅವರು ಬರುವಾಗ ಅವರ ಕೈಯಲ್ಲಿ ಒಪ್ಪಿಸಬೇಕೆಂಬುದಾಗಿಯೇ ನಾವೆಲ್ಲರೂ ಕೂಡ ಸಿದ್ಧರಾಗುತ್ತಿದ್ದೇವೆ. ನಮ್ಮನ್ನು ಈ ದೇವರ ವಾಕ್ಯವು ಸಿದ್ಧ ಮಾಡುತ್ತಾ ಇದೆ. ದೇವರ ಆತ್ಮನು ಸಭೆಯನ್ನು ಸಿದ್ಧಪಡಿಸುತ್ತಾ ಇದ್ದಾರೆ ವಾಕ್ಯದ ಮೂಲಕ. ಆ ರೀತಿಯಾಗಿರುವಾಗ ಈ ಶುದ್ಧ ಕನ್ನಿಕೆಯಂತೆ ಒಪ್ಪಿಸುವುದಕ್ಕೆ ಏನು ಕಾರಣ, ಅದನ್ನೇ ಈಗ ನಾವು ನೋಡಲಿದ್ದೇವೆ. ಒಬ್ಬ ಶುದ್ಧ ಕನ್ನಿಕೆ, ಬಹಳ ಮುಖ್ಯವಾಗಿ ಈ ಮಾತು ಇಲ್ಲಿ ಹೇಳಲ್ಪಡುತ್ತಾ ಇದೆ. ಇದನ್ನು ಅಲ್ಲಿ ಪೌಲನು ಈ ಮಾತುಗಳನ್ನು ಹೇಳುವಾಗ ಒಂದು ಹೆಣ್ಣು ಎಂಬುದಾಗಿ ಹೇಳದೆ ಅಲ್ಲಿ ಶುದ್ಧ ಕನ್ನಿಕೆ ಎಂಬುದಾಗಿ ಅವರು ಹೇಳುತ್ತಾರೆ. ಹಾಗೆ ಒಪ್ಪಿಸುವುದಕ್ಕೆ ಏನು ಕಾರಣ ಎಂಬುದಾಗಿಯೇ ನಾವು ಇವತ್ತು ನೋಡಲಿದ್ದೇವೆ. ಮೊದಲು ಸತ್ಯವೇದ ಅದರ ಕುರಿತಾಗಿ ಏನು ಹೇಳುತ್ತದೆ ಎನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್. ನಾವು ಲೋಕ ಪ್ರಕಾರವಾದ ಕಾರ್ಯವನ್ನು ಧ್ಯಾನಿಸುವುದಿಲ್ಲ, ಅದು ನಮಗೆ ಅವಶ್ಯವೂ ಇಲ್ಲ. ಪೌಲನು ಇಲ್ಲಿ ಹೇಳುವಾಗ ಸಭೆಯನ್ನು ನೋಡಿ ಹೇಳುತ್ತಾರೆ, ನಿಮ್ಮನ್ನು ಶುದ್ಧ ಕನ್ನಿಕೆಯಂತೆ ಎಂಬುದಾಗಿ. ಶುದ್ಧ ಕನ್ನಿಕೆ ಅಂದರೆ ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟಿರುವಂತಹ. ಅಲ್ಲಿ ಕೆಳಗೆ ಆ ವಾಕ್ಯದಲ್ಲಿ ಹೇಳುತ್ತಾರೆ, ನಾವು ನೋಡುವಾಗ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು. ಒಬ್ಬನೇ ಪುರುಷನೆನ್ನುವಂಥದ್ದೇ ಆ ಶುದ್ಧ ಕನ್ನಿಗೆ ಅರ್ಥ. ಒಬ್ಬನೇ ಪುರುಷನಿಗೆ ಅಂದರೆ ಏನು ಅರ್ಥ ಎಂಬುದಾಗಿ ಕೇಳುವುದಾದರೆ, ಈಗ ಅನೇಕ ಗಂಡಂದಿರು ಇರುವಂಥವರು ಅವರನ್ನು ಶುದ್ಧ ಕನ್ಯೆಯಂತೆ ಎಂಬುದಾಗಿ ಹೇಳುವುದಿಲ್ಲ. ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟಂಥದ್ದು ಎಂಬುದಾಗಿ ಇಲ್ಲಿ ಹೇಳಲ್ಪಡುತ್ತಾ ಇದೆ. ಇದನ್ನು ಪೌಲನು ಸ್ಪಿರಿಚುವಲ್ ಆಗಿ ಹೇಗೆ ಹೇಳುತ್ತಾರೆ, ಅದೇ ಇಂಪಾರ್ಟೆಂಟ್. ಇದನ್ನು ಹೇಗೆ ಅವರು ಆತ್ಮಿಕವಾಗಿ ಹೇಳುತ್ತಾರೆ ಅಂದರೆ, ಈಗ ವಾಕ್ಯದಿಂದಲೇ ನಾವು ಅದನ್ನು ನೋಡಲಿದ್ದೇವೆ. ಅದರ ಮುಂದಿನ ವಾಕ್ಯದಲ್ಲಿ ಅವರು ಹೇಳುತ್ತಾರೆ, 3ನೇ ವಾಕ್ಯದಲ್ಲಿ, ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಅದರ ಅರ್ಥ ಏನೆಂದರೆ, ಸರ್ಪವು ಅವಳನ್ನು ವಂಚಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು. ಹಾಗಾದ್ರೆ ಆ ಶುದ್ಧತೆ ಎನ್ನುವಂಥದ್ದು ಯಾವುದರ ಅಡಿಪಾಯದಲ್ಲಿದೆ ಅಂದ್ರೆ, ಉಪದೇಶದ ಅಡಿಪಾಯದಲ್ಲಿದೆ. ಉಪದೇಶಕ್ಕೆ ಸತ್ಯವೇದವು ಇನ್ನೊಂದು ಮಾತನ್ನು ಯೂಸ್ ಮಾಡುತ್ತದೆ. ಏನು ಯೂಸ್ ಮಾಡುತ್ತದೆ ಎಂಬುದಾಗಿ ನೋಡುವುದಾದರೆ, 1 ಯೋಹಾನ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರೊಂದು ಬಹಳ ಮುಖ್ಯವಾದ ಪದವನ್ನು ಯೂಸ್ ಮಾಡುತ್ತಾರೆ. ಏನೆಂಬುದಾಗಿ ನಾನು ಓದುತ್ತೇನೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಈಗ ಪೌಲನು ಹೇಳುತ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಪ್ರಸವ ವೇದನೆ ಪಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಒಂದು ಮಗು ಹುಟ್ಟುವುದಕ್ಕೆ, ಆತ್ಮಿಕವಾದ ಮಗು ಹುಟ್ಟುವುದಕ್ಕೆ ವಾಕ್ಯವು ಹೇಳುತ್ತದೆ, ಕ್ರಿಸ್ತನ ಬೀಜ ಅಥವಾ ಕ್ರಿಸ್ತನ ಜೀವವು ನಮ್ಮಲ್ಲಿ ವಾಸವಾಗಿದೆ. ಹಾಗಂದ್ರೆ ಏನು? ಈಗ ದೇವರು ಸೃಷ್ಟಿ ಮಾಡುವಾಗ, ಮರಗಳನ್ನು ಉಂಟು ಮಾಡುವಾಗ ತಮ್ಮ ತಮ್ಮ ಬೀಜಗಳುಳ್ಳಂತಹ ಜೀವವೃಕ್ಷವನ್ನು ಉಂಟು ಮಾಡಿದರು. ತಮ್ಮ ತಮ್ಮ ಬೀಜಗಳುಳ್ಳಂತಹ ವೃಕ್ಷ ಎಂಬುದಾಗಿ ಇದೆ. ಅಂದರೆ ರೀಪ್ರೊಡಕ್ಷನ್, ಮತ್ತೆ ಉಂಟು ಮಾಡುವಂಥದ್ದೇ ಬೀಜ. ಹಾಗಾದರೆ ಕ್ರಿಸ್ತನ ಬೀಜ ಅಥವಾ ಜೀವವು ನಮ್ಮಲ್ಲಿ ವಾಸವಾಗಿದೆ, ಸಭೆಯಲ್ಲಿ ವಾಸವಾಗಿದೆ. ಅದುವೇ ಕ್ರಿಸ್ತನ ವಾಕ್ಯವು, ಆತನ ಜೀವವು ನಮ್ಮೊಳಗೆ ನೆಲೆಗೊಂಡಿದೆ. ಆ ಜೀವವು ನಮ್ಮೊಳಗಿಂದ ಇನ್ನೊಂದು ಜೀವವನ್ನು ಹೆರುವಂತೆ ಮಾಡುತ್ತಾರೆ. ಅದುವೇ ಕ್ರಿಸ್ತನ ಜೀವವು ನಮ್ಮಲ್ಲಿ ವಾಸವಾಗಿದೆ ಎಂಬುದಾಗಿ ನೋಡುತ್ತೇವೆ. ಆ ರೀತಿಯಾಗಿ ಇರುವಾಗ ಶುದ್ಧ ಕನ್ಯೆಯಂತೆ ಅಂದರೆ ಏನರ್ಥ? ಈ ವಾಕ್ಯವು ಹೇಳುತ್ತದೆ, ಒಬ್ಬನೇ ಪುರುಷನಿಗೆ. ಹಾಗಾದರೆ ಅವಳ ಒಳಗೆ ಇನ್ನೊಂದು ಉಪದೇಶ ಒಳಗೆ ಬಂತು, ಸರ್ಪವು ವಂಚಿಸಿದ ಹಾಗೆ ಎಂಬುದಾಗಿ ನೋಡುತ್ತೇವೆ. ಈಗ ಆದಾಮನ ಮೂಲಕವಾಗಿ ಹವ್ವಳಿಗೆ ಒಂದು ಉಪದೇಶವು ಕೊಡಲಾಗುತ್ತದೆ, ಅದು ಕರ್ತನ ಬೀಜ. ಅದೇ ಸಮಯದಲ್ಲಿ ಸರ್ಪವು ಕೂಡ ಬಂದು ಒಂದು ಉಪದೇಶವನ್ನು ಕೊಡುತ್ತದೆ, ಅದು ಸರ್ಪದ ಬೀಜ. ಅದು ಯಾವುದನ್ನು ತಿಳಿಸುತ್ತದೆ? ನೀವು ಆ ಬೀಜವನ್ನು ಅಂಗೀಕರಿಸುವಾಗ ಅದು ಯಾವುದಕ್ಕೆ ಗುರುತಾಗಿ ಇದೆ ಅಂದರೆ, ಒಬ್ಬನೇ ಪುರುಷನಾದ ಕ್ರಿಸ್ತನನ್ನು ಬಿಟ್ಟು ಶಾಪಕರವಾದಂಥ ಇನ್ನೊಂದು ಉಪದೇಶದ ಒಳಗೆ ಹೋಗುವುದಕ್ಕೆ ಗುರುತಾಗಿ ಇದೆ.
ಈಗ ಆ ಉಪದೇಶವು ನಿಮ್ಮೊಳಗೆ ಬಂದ ಕೂಡಲೇ ಅದು ಏನು ಮಾಡುತ್ತದಂದ್ರೆ, ಆ ಮಾತು, ಸರ್ಪದ ಮಾತು ಏನ್ ಮಾಡುತ್ತದಂದ್ರೆ, ಅದು ಒಂದು ಮಗುವನ್ನು ಹೆರುತ್ತದಂತೆ. ಅದೇ 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯದ 12ನೇ ವಾಕ್ಯವನ್ನು ಓದಿರಿ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಹಾಗಂದ್ರೆ ಏನರ್ಥ? ಕಾಯಿನನು ಹೇಗೆ ಉಂಟಾದ ಎಂಬುದಾಗಿ ಹೇಳುತ್ತದೆ. ಆದರೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಆ ಪುರುಷನು ತನ್ನ ಹೆಂಡತಿಯಾದ ಅವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು. ವಾಕ್ಯದ ಪ್ರಕಾರ ಕಾಯಿನ್ ಹುಟ್ಟುವುದಕ್ಕೆ ಆದಾಮ ಹಾಗೂ ಅವ್ವಳ ಕಾರಣ ಸಂದೇಹ ಇಲ್ಲ. ಆದರೆ 1 ಯೋಹಾನ 3:12 ಹೇಳುತ್ತದೆ, ಕೆಡುಕನಿಂದ ಹುಟ್ಟಿದ ಕಾಯಿನನಂತೆ ಎಂಬುದಾಗಿ. ಹಾಗಂದ್ರೆ ಏನರ್ಥ? ಅವ್ವಳು ಈ ಸರ್ಪದ ಮಾತನ್ನು ಕೇಳಿದ್ದರಿಂದ ಆ ಸರ್ಪದ ಬೀಜ, ಅಂದರೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಆ ಸರ್ಪದ ಮಾತು ಈಕೆಯ ಒಳಗೆ ಬಂತು. ಈಗ ಆ ಮಗು ಆದಾಮನ ಮೂಲಕವಾಗಿ ಉಂಟಾದರೂ ಆ ಮಗು ರೂಪಿಸಲ್ಪಡುವಾಗ ಆ ಒಂದು ಕೆಡುಕನ ಉಪದೇಶವು ಕೂಡ ಮಗುವಿನೊಳಗೆ ಬರುತ್ತದೆ. ನೀವು ಡಾಕ್ಟರ್ಸ್ ಕೆಲವು ಸಮಯದಲ್ಲಿ ಕೇಳಿರುತ್ತೀರಾ ಅಂದುಕೊಳ್ಳುತ್ತೇನೆ. ಈ ಮಕ್ಕಳು ಬೆಳೆಯುವಾಗ ಒಳ್ಳೆಯ ವಿಷಯ ಮಾತನಾಡಿ, ಸಂತೋಷವಾಗಿರ್ರಿ, ಒಳ್ಳೆಯ ಕಾರ್ಯಗಳನ್ನು ಕೇಳಿ, ಬಹಳ ಆರರಾದ ಚಿತ್ರವನ್ನು ನೋಡಬೇಡಿರಿ, ಒಳ್ಳೆಯ ಚೆನ್ನಾಗಿರುವಂತಹ ದೇವರ ವಾಕ್ಯವನ್ನು ಕೇಳಿರಿ, ಚೆನ್ನಾಗಿ ಹಾಡು ಕೇಳಿ ಅನ್ನುತ್ತಾರೆ. ಏನಂದ್ರೆ, ಒಳಗಿರುವಂತ ಮಗು ಬೆಳೆಯುವಾಗ, ಅದರ ಮೈಂಡ್ ಬೆಳೆಯುವಾಗ ಹೊರಗಿಂದ ಬರುವಂಥದ್ದು ಅದನ್ನು ಏನ್ ಮಾಡುತ್ತದೆ? ರೂಪಿಸುತ್ತದೆ. ಅದೇ ರೀತಿಯಾಗಿ ನಿಮ್ಮ ಒಳಗೆ, ಸಭೆಯ ಒಳಗೆ ಕ್ರಿಸ್ತನ ವಾಕ್ಯದ ಮೂಲಕವಾಗಿ ಈ ಶುದ್ಧ ಕನ್ನಿಕೆಯಾಗಿ ನಾವಿದ್ದೇವೆ. ಕ್ರಿಸ್ತನ ಉಪದೇಶವು ಕೊಡಲ್ಪಡುತ್ತದೆ. ಅದೇ ಸಮಯದಲ್ಲಿ ಹೊರಗಿನಿಂದ ಸರ್ಪದ ಉಪದೇಶವು ಕೂಡ ನಿಮಗೆ ಬರುತ್ತದೆ. ಅನೇಕ ಉಪದೇಶಗಳು, ಮುಂಚೆ ಎಲ್ಲ ಸುಳ್ಳು ಉಪದೇಶಗಳು, ಸರ್ಪದ ಉಪದೇಶ ಒಳಗೆ ಬರಬೇಕು ಅಂದ್ರೆ ಬಹಳ ಕಷ್ಟ. ಸಭೆಯಲ್ಲಿ ಅಂತವರು ಒಳಗೆ ಬಂದ್ರೇನೆ ಬರುತ್ತಿತ್ತು. ಗೊತ್ತಿಲ್ಲದೆ ಯಾರೊಬ್ಬರನ್ನು ಪುಲ್ಪಿಟ್ ಮೇಲೆ ಹಚ್ಚಿದ್ರು ಅಂದ್ರೆ ಅಂತಹ ಕಾರ್ಯಗಳು ನಡೆಯುತ್ತಾ ಇತ್ತು. ಆದ್ರೆ ಈಗ ಆಗಲ್ಲ. ಅನೇಕ ಈ ರೀತಿಯಾಗಿ ಸೆಲ್ಫೋನ್ಸ್ ಇದೆ, ಆಮೇಲೆ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ಇದೆಲ್ಲದರ ಮೂಲಕವಾಗಿ ಈ ಸುಳ್ಳು ಉಪದೇಶ ನಿಮಗೆ ಅನೇಕ ಬರುತ್ತದೆ. ಎಲ್ಲಾ ಕಡೆಯಿಂದಲೂ ಬರುತ್ತದೆ. ಯಾವುದು ಒಳ್ಳೆಯ ಉಪದೇಶ, ಯಾವುದು ಸುಳ್ಳು ಉಪದೇಶ ಎಂಬುದಾಗಿ ನಿಮಗೆ ಗೊತ್ತಾಗಲ್ಲ. ಯಾವುದು ದೇವರ ಉಪದೇಶ, ಯಾವುದು ಸರ್ಪದ ಉಪದೇಶ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದರ ಪರಿಣಾಮ ಏನಾಗುತ್ತದೆ ಎಂದು ನೋಡುವುದಾದರೆ, ಈ ಸರ್ಪದ ಉಪದೇಶ, ಲೋಕದ ಉಪದೇಶ ನಿಮ್ಮೊಳಗೆ ಅನೇಕ ಬಂದು ಹುಟ್ಟುವಂಥದ್ದು ಕೆಡುಕನಾಗಿ ಇದೆ. ನಾನು ಹೇಳುತ್ತೇನೆ, ಇವತ್ತು ರಕ್ಷಿಸಲ್ಪಡುವಂತ ಎಲ್ಲರೂ ಕೂಡ, ಚೆನ್ನಾಗಿ ಗಮನಿಸಿರಿ, ರಕ್ಷಿಸಲ್ಪಡುವಂತ ಎಲ್ಲರೂ ಕೂಡ ಕ್ರಿಸ್ತನಲ್ಲಿ ಹುಟ್ಟುವಾಗ ಯಾರು ಸುವಾರ್ತೆಯನ್ನು ಸಾರುತ್ತಾರೆ ಎನ್ನುವಂಥದರ ಬೇಸ್ ಮಾಡಿಯೇ ಇದೆ. ಅವರು ಏನು ಸುವಾರ್ತೆ ಸಾರಿ ಕರ್ಕೊಂಡು ಬರ್ತಾರೆ ಎನ್ನುವುದರ ಮೇಲೆ ಇದೆ. ಅನೇಕರು ಹೇಗೆ ಸುವಾರ್ತೆಯನ್ನು ಸಾರಿ ಒಳಗೆ ಕರ್ಕೊಂಡು ಬರುತ್ತಾರೆ ಅಂದ್ರೆ, ಯೇಸು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಯೇಸು ಗುಣಪಡಿಸುತ್ತಾರೆ, ಇದೆಲ್ಲ ಸತ್ಯ, ಸಂದೇಹ ಇಲ್ಲ. ಆದರೆ ಸುವಾರ್ತೆಯ ಸಾರ ಏನೆಂಬುದಾಗಿ ಗಮನಿಸುವುದಾದ್ರೆ, ಯೇಸುವೇ ನಿಜವಾದ ದೇವರೆಂಬುದಾಗಿ ಅವರು ಅರಿಕೆ ಮಾಡಬೇಕು. ಅದುವೇ ಸುವಾರ್ತೆಯ ಸಾರ, ಅದುವೇ ಬೇಸ್. ಇವತ್ತು ಅವರು ಯೇಸುವನ್ನು ಕೇವಲ ಆಶೀರ್ವಾದದ ದೇವರಾಗಿ ಮಾರ್ಪಡಿಸಿರುವುದರಿಂದ ಬರುತ್ತಾರೆ, ಅನಂತರ ಹೋಗುತ್ತಾರೆ. ಅನೇಕರು ಹಿಂಜಾರಿ ಹೋಗುತ್ತಾರೆ. ಹಾಗಾದರೆ ಸರಿಯಾದ ಸುವಾರ್ತೆ ಕೊಡಲ್ಪಟ್ಟಿಲ್ಲ. ಕೆಲವು ಕಡೆ ಕರೆದು ಯೇಸುವಿನ ಕುರಿತಾಗಿ ಹೇಳುವಾಗ ಅವರು ತಪ್ಪಾದ ಸುವಾರ್ತೆಯನ್ನು ಸಾರುವುದರಿಂದ ಸರ್ಪದ ಉಪದೇಶ ಒಳಗೆ ಬರುತ್ತದೆ. ಅವರು ಹುಟ್ಟುತ್ತಾರೆ. ನನಗೆ ಗೊತ್ತಿರುವಂತಹ ಒಬ್ಬ ಅಯ್ಯ ಇದ್ದರು. ಅವರು ಈಗ ಇಲ್ಲ. ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಒಂದು ಕಾಲಘಟ್ಟದವರೆಗೂ ಅವರಿಗೆ ಸುವಾರ್ತೆ ಸಾರಿ ಕರ್ಕೊಂಡು ಹೋದವರು, ಯೇಸು ಬಂದು ದೇವರಲ್ಲ, ಯೆಹೋವ ಮಾತ್ರವೇ ದೇವರು, ಯೇಸು ದೇವರಿಲ್ಲ ಎಂಬುದಾಗಿ ಹೇಳಿ ಅವರು ಮನುಷ್ಯ ಅಂತ ಹೇಳಿದರು. ಹಾಗೆ ಬಹಳ ಕಾಲ ಅವರು ಅದನ್ನು ನಂಬಿದರು. ಇದುವೇ ಸರಿ ಎಂಬುದಾಗಿ ಅಂದುಕೊಂಡು ಅವರು ಬಹಳವಾಗಿ ಬೆಳೆದರು. ಆದರೆ ಅವರು ಬಂದು ಸಂದೇಶವನ್ನೆಲ್ಲ ಕೇಳುವಂಥವರು, ನಮ್ಮ ಸಂದೇಶ ಕೇಳುವಂಥವರು. ಅವರಿಗೆ ಬೇರೆ ಸಂದೇಶವೆಲ್ಲ ಇಷ್ಟ, ಆದರೆ ಯೇಸು ದೇವರ ಎನ್ನುವಂಥದ್ದು ಮಾತ್ರ ಅವರಿಂದ ಒಪ್ಪಿಕೊಳ್ಳಲು ಆಗ್ತಿರ್ಲಿಲ್ಲ. ಆದ್ದರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು ಸಾರಿ ನನ್ನ ನೋಡುವುದಕ್ಕೆ ಬಂದು ನಿಮ್ಮ ಎಲ್ಲಾ ಸಂದೇಶ ನೋಡುತ್ತೇನೆ, ಎಲ್ಲ ಚೆನ್ನಾಗಿದೆ, ಆದರೆ ಒಂದು ವಿಷಯ ಮಾತ್ರ ಎಂಬುದಾಗಿ ಹೇಳಿ ಅದರ ಕುರಿತಾಗಿ ಮಾತನಾಡಲು ಆರಂಭಿಸಿದರು. ಆಗ ವಾಕ್ಯದಿಂದಲೇ ಯೇಸುವೇ ದೇವರೆಂದು ತೋರಿಸಿದ ಕೂಡಲೇ ಅವರು ಇಲ್ಲಿಯ ತನಕ ನನ್ನನ್ನು ತಪ್ಪಾಗಿ ನಡೆಸಿದ್ದಾರೆ ಎಂಬುದಾಗಿ ಆ ರೀತಿ ಹೇಳಿ ಸತ್ಯದ ಕಡೆಗೆ ಅವರು ತಿರುಗುತ್ತಾರೆ. ಆಗಲೇ ಅವರಿಗೆ ನಿಜವಾದ ರಕ್ಷಣೆಯು ಬರುತ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಇಲ್ಲಿಯ ತನಕ ಅವ್ರು ಏನಾಗಿಲ್ಲ, ರಕ್ಷಿಸಲ್ಪಟ್ಟಿಲ್ಲ. ಆದರೆ ಅವರು ಅನ್ಯ ಮಾರ್ಗದಿಂದ ಕ್ರಿಸ್ತನಲ್ಲಿ ಬಂದಿದ್ದೇನೆ ಅಂತ ಅಂದುಕೊಂಡರು. ಬಂದು ಹೆಚ್ಚು ಕಮ್ಮಿ ಅನೇಕ ವರ್ಷಗಳು ಅವರು ಅದರಲ್ಲಿದ್ದರು. ಆದರೆ ಈಗ ಅವರೊಳಗೆ ಇದ್ದಂಥದ್ದು ಕೆಡುಕನ ಉಪದೇಶ, ಸರ್ಪದ ಉಪದೇಶ. ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಹೇಳುವಂತವರೆಲ್ಲರೂ ಕೂಡ ಅಂತ್ಯಕ್ರಿಸ್ತನೆಂಬುದಾಗಿ ವಾಕ್ಯ ಹೇಳುತ್ತದೆ. ಯೇಸುವನ್ನು ದೇವರೆಂದು ನಂಬದೇ ಇರುವಂತವನೇ ಅಂತ್ಯಕ್ರಿಸ್ತನೆಂಬುದಾಗಿ ವಾಕ್ಯ ಇದೆ. ಆ ರೀತಿ ಹೇಳುವಾಗ ಆ ಕೆಡುಕನ ಉಪದೇಶದಿಂದಲೇ ಅವರು ಹುಟ್ಟುತ್ತಾರೆ. ಅಂಥವರು ಕೂಡ ಚರ್ಚ್ನಲ್ಲಿ ಇರುತ್ತಾರೆ, ಅಂಥವರು ಇಲ್ಲಿ ಇರುತ್ತಾರೆ. ನಾನು ಹೇಳುತ್ತಿರುವುದು ಉದಾಹರಣೆ. ಈ ರೀತಿಯಾಗಿ ಅನೇಕ ಉಪದೇಶಗಳಿದೆ. ಇದೆಲ್ಲ ಬಂದು ಸಭೆಯೊಳಗೆ ಬರುತ್ತದೆ. ಆ ರೀತಿ ಬರುವಾಗ ಇದು ಕೂಡ ಶುದ್ಧ ಕನ್ನಿಕೆಯಾಗಿರುವುದಕ್ಕೆ ಅವಕಾಶ ಇಲ್ಲ. ಬೇರೆ ಉಪದೇಶ ಒಳಗೆ ಬಂದಿದೆ.
ಹಾಗಾದರೆ ಕ್ರಿಸ್ತನು ಸರಿಯಾಗಿ ಅವರಲ್ಲಿ ರೂಪಿಸಲ್ಪಡುವ ತನಕ, ಮತ್ತೆ ಕ್ರಿಸ್ತನು ನಿಮ್ಮೊಳಗೆ ರೂಪಿಸಲ್ಪಡುವ ತನಕ ನಾನು ಪ್ರಸವ ವೇದನೆ ಪಡುತ್ತೇನೆ ಎಂದು ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಹೇಳುತ್ತಾರೆ. ಹಾಗಾದ್ರೆ ನಾವು ಕ್ರಿಸ್ತನೊಳಗೆ ಪುನಃ ಹುಟ್ಟಬೇಕು, ರೂಪಿಸಲ್ಪಡಬೇಕು. ಕ್ರಿಸ್ತನು ನಮ್ಮಲ್ಲಿ ರೂಪಿಸಲ್ಪಟ್ಟು ಅವರು ಬಂದು ಹುಟ್ಟಬೇಕು. ಹಾಗಂದ್ರೆ ಏನು ಅರ್ಥ ಎಂದು ಕೇಳುವುದಾದರೆ, ಸರಿಯಾದ ಉಪದೇಶದಲ್ಲಿ ನೀವು ಬರಬೇಕು, ಸರಿಯಾದ ಕಾರ್ಯ, ಅದರೊಂದಿಗೆ ಬೇರೆ ಉಪದೇಶಗಳನ್ನು ಸೇರಿಸದಂತೆ ನೀವು ನೋಡಿಕೊಳ್ಳಬೇಕು. ಬಂದು ಹೇಳುತ್ತಾರೆ, ಅನೇಕ ವಿಷಯಗಳನ್ನು ಹೇಳುತ್ತಾರೆ, ಅದನ್ನು ಬೆರೆಯದಂತೆ ನೀವು ನೋಡಿಕೊಳ್ಳುತ್ತೀರಾ. ನೋಡಿದ್ರ, ಅದಕ್ಕೆ ಹೆಸರೇ ಶುದ್ಧ ಕನ್ನಿಕೆ ಎಂಬುದಾಗಿ ಹೆಸರು. ಯಾರು ಏನೇ ಹೇಳಿದರೂ ಕೂಡ ಸರಿ, ಇದುವೇ ಉಪದೇಶ, ಈ ಉಪದೇಶ ಹೊರತುಪಡಿಸಿ ಬೇರೆ ಉಪದೇಶ ಇಲ್ಲ. ಪೌಲನು ಹೇಳುತ್ತಾರೆ, ನಾವು ನಿಮಗೆ ಹೇಳಿದಂತ ಈ ಉಪದೇಶವನ್ನು ಹೊರತುಪಡಿಸಿ ಬೇರೆ ಒಂದು ಉಪದೇಶವನ್ನು ದೂತನೇ ಬಂದು ಹೇಳಿದರೂ ಕೂಡ ಏನ್ ಮಾಡಬೇಡಿ, ಸ್ವೀಕರಿಸಬೇಡಿ. ಯಾಕೆ? ಇದೇ ಪರ್ಫೆಕ್ಟ್ ಡಾಕ್ಟ್ರಿನ್. ಈ ಡಾಕ್ಟ್ರಿನ್ ಅನ್ನು ಹೊರತುಪಡಿಸಿ ಬೇರೆ ಒಂದು ಡಾಕ್ಟ್ರಿನ್ ಅನ್ನು ಯಾರು ನವೀನವಾಗಿ ಹೇಳುತ್ತಾರೆ, ನೂತನವಾಗಿ ಹೇಳುತ್ತಾರೆ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡಬಾರದು. ಅಕ್ಸೆಪ್ಟ್ ಮಾಡದೇ ಇರುತ್ತೀರಲ್ವಾ, ಅದಕ್ಕೆ ಹೆಸರೇ ಶುದ್ಧ ಕನ್ನಿಕೆ. ಶುದ್ಧ ಕನ್ಯೆ ಎಂಬುದಾಗಿ ಅರ್ಥ. ನಿಷ್ಕಳಂಕ ಎನ್ನುವಂಥದ್ದು ಒಂದು ಕಡೆ, ಕನ್ಯೆ ಎನ್ನುವಂಥದ್ದು ಇನ್ನೊಂದು ಕಡೆ. ಯಾಕೆ ಹೇಳುತ್ತೇನೆ ಅಂದ್ರೆ ನಾವೀಗ ಕನ್ಯೆಯ ಕುರಿತಾಗಿ ನೋಡಲಿದ್ದೇವೆ. ಆ ಶುದ್ಧ ಅಥವಾ ನಿಷ್ಕಳಂಕ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಳುತ್ತಿದ್ದೇನೆ. ಅದು ಮದುವೆ ಆಗುವವರೆಗೂ ಇದೆ. ಕನ್ಯೆ ಅಂದ್ರೆ ಮದುವೆ ಆಗದವರು ಅಂತ ಅರ್ಥ. ಆದರೆ ಪೌಲನು ಹೇಳುತ್ತಾರೆ, ಶುದ್ಧ ಕನ್ಯೆ ಅಂತೆ ಅಂದ್ರೆ ನಿಮ್ಮನ್ನು ಶುದ್ಧ ಮದುವೆ ಆಗದೇ ಇರುವಂತಹ, ಮದುವೆ ಆಗುವಂತ ಒಂದು ಮಗಳಾಗಿ ಒಪ್ಪಿಸುತ್ತೇನೆ ಅಂತ ಹೇಳುತ್ತಾರೆ. ಆದರೆ ಶುದ್ಧ ಎನ್ನುವಂಥದ್ದು ಮದುವೆ ಆದವರಿಗೂ ಇದೆ. ಮದುವೆ ಆದಂತವರು ಆನಂತರ ಗಂಡನೋ ಹೆಂಡತಿನೋ ಇನ್ನೊಂದು ಕಾರ್ಯವನ್ನು ಅಥವಾ ಉಪದೇಶವನ್ನು ನೀವು ಸ್ವೀಕರಿಸುವಾಗ ಅಥವಾ ಇನ್ನೊಂದು ತಪ್ಪಾದ ಕಾರ್ಯವನ್ನು ಮಾಡುವಾಗ ಶುದ್ಧತೆ ಹೋಗುತ್ತದೆ. ಹಾಗಾದ್ರೆ ಮದುವೆಯಾದವರಿಗೆ ಶುದ್ಧತೆ ಹೋಯ್ತಾ ಅಂದ್ರೆ ಇಲ್ಲ. ಮದುವೆಯಾದವರು ಕೂಡ ನಿಷ್ಕಳಂಕರಾಗಿರಬಹುದು. ಅದರ ಅರ್ಥ ಏನು? ನೀವು ಯೇಸುವನ್ನು ಸ್ವೀಕರಿಸಿಕೊಂಡ ನಂತರವು ಯಾವ ಉಪದೇಶವು ನಿಮ್ಮನ್ನು ಮುಟ್ಟದಂತೆ ನೋಡಿಕೊಳ್ಳಬೇಕು, ಯಾವ ತಪ್ಪು ಉಪದೇಶವು ಒಳಗೆ ಬರದಂತೆ ನೋಡಿಕೊಳ್ಳಬೇಕು. ನಾನು ಯೇಸುವನ್ನು ಅಂಗೀಕರಿಸಿ 10 ವರ್ಷ ಆಯ್ತು, ಸ್ಟ್ರಾಂಗ್ ಆಗಿದ್ದೇನೆ ಅಂತ 10 ವರ್ಷವಾದ ನಂತರ ಸುಳ್ಳು ಉಪದೇಶದಲ್ಲಿ ಬಿದ್ರಿ ಅಂದ್ರೆ ಅದು ಕೂಡ ಶುದ್ಧತೆ ಹೋಗಿದ್ದಕ್ಕೆ ಗುರುತು. ನಾನು ನೋಡಿದ್ದೇನೆ, ಕೆಲವು ಸೇವಕರ ಕುರಿತು ಓದಿದ್ದೇನೆ, 20-30 ವರ್ಷ ಸೇವೆ ಮಾಡಿ ಕಡೆಯದಾಗಿ ನೋಡುವುದಾದ್ರೆ ಉಪದೇಶದಲ್ಲಿ ಬೀಳುತ್ತಾರೆ. ಕಡೆಯದಾಗಿ ನೋಡುವುದಾದ್ರೆ ಅವರು ಬೇರೆ ಉಪದೇಶಕ್ಕೆ ಹೋಗುತ್ತಾರೆ. ಕೇಳಿದ್ರೆ ಹೇಳುತ್ತಾರೆ, ಇಷ್ಟು ವರ್ಷಗಳ ಕಾಲ ಇದನ್ನು ನೋಡಿದ್ವಿ, ಆದರೆ ಈ ಒಂದು ಉಪದೇಶವು ನಮಗೆ ಸರಿ ಕಾಣುತ್ತದೆ ಎಂಬುದಾಗಿ ಹೇಳಿ ಬೈಬಲ್ಗೆ ವಿರುದ್ಧವಾಗಿ ಹೋಗುತ್ತಾರೆ. ಯಾಕೆ ಹೀಗೆ ಹೋಗುತ್ತಾರೆ ಅಂದ್ರೆ ಸರ್ಪ ಅವರನ್ನು ವಂಚಿಸಿದೆ. ಆ ಶುದ್ಧತೆ ಎನ್ನುವಂಥದ್ದು ಉಪದೇಶದಿಂದ ನೀವು ಆಚೆ ಹೋಗದಂತೆ ಇರುವಂಥದ್ದು. ಎಲ್ಲಿಯ ತನಕ? ಆದಿಯಿಂದ ಯೇಸು ಬರುವ ತನಕ. ಆದ್ದರಿಂದಲೇ ಅವರ ಕೈಗೆ ಒಪ್ಪಿಸುವ ತನಕ ನಿಮ್ಮನ್ನು ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟಂತ ಕನ್ಯೆಯಂತೆ ಎಂದು ಹೇಳುತ್ತಾರೆ. ಇದು ಆ ಶುದ್ಧತೆಯ ಕುರಿತು. ಕನ್ಯೆ ಅಂದರೆ ಏನು? ಆ ಶುದ್ಧತೆಯೊಂದಿಗೆ ಇರುವಂತಹ ಕನ್ನಿಕೆ ಬೇಕು. ಕನ್ನಿಕೆ ಅಂದರೆ ಮದುವೆಯಾಗದೇ ಇರುವಂತಹ, ಮಗು ಹುಟ್ಟದೇ ಇರುವಂತಹ ಒಂದು ಹೆಣ್ಣು ಎಂಬುದಾಗಿ ಅರ್ಥ. ಈ ಕನ್ನಿಕೆಯಾಗಿ ನಿಮ್ಮನ್ನು ಒಪ್ಪಿಸಬೇಕೆಂಬುದಾಗಿ ಪೌಲನು ಎದುರು ನೋಡುತ್ತಾರೆ. ಅದಕ್ಕೆ ಕಾರಣ ಏನು? ಸಭೆಯು ಯಾಕೆ ಶುದ್ಧ ಕನ್ನಿಕೆಯಾಗಿರಬೇಕು ಎಂಬುದಾಗಿ ಕೇಳುವುದಾದರೆ ಅದಕ್ಕೆ ದೇವರು ಕೆಲವು ಕಾರಣಗಳನ್ನು ಇಟ್ಟಿದ್ದಾರೆ. ಈಗ ನೀವು ಅವಳ ಕುರಿತಾಗಿ ಓದುದ್ರಿ ಅಲ್ವಾ? ಹುಟ್ಟುವಾಗ ಚೆನ್ನಾಗಿ ಗಮನಿಸಿ ನೋಡಿ. ಅವರು ಆದಾಮನ ಉಪದೇಶವನ್ನು ಕೂಡ ತೆಗೆದುಕೊಂಡರು, ಅಂದರೆ ದೇವರ ಉಪದೇಶವನ್ನು ಕೂಡ ತೆಗೆದುಕೊಂಡರು. ಜೀವವೃಕ್ಷವನ್ನು ತಿನ್ನಬಹುದು, ಎಲ್ಲಾ ಮರದ ಹಣ್ಣುಗಳನ್ನು ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನು ತಿನ್ನಬಾರದು ಎನ್ನುವಂತ ಉಪದೇಶವನ್ನು ಸ್ವೀಕರಿಸಿದರು. ಎಲ್ಲ ಈಗ ಓಕೆ ಹೋಗುತ್ತಾ ಇದೆ. ದಿಢೀರೆಂಬುದಾಗಿ ಆ ತಾಯಿ ಮದುವೆ ಆದವಳು, ಅಂದ್ರೆ ಆದಾಮನಿಗೆ ಅವಳನ್ನು ದೇವರು ಕೊಟ್ಟರು. ಆನಂತರವಾಗಿ ಒಂದು ಉಪದೇಶ ಬರುತ್ತದೆ. ಈಗ ಅವರು ಆ ಮಗುವನ್ನು ಹೆರುವಾಗ ಅದು ಕೆಡುಕನಿಂದ ಹುಟ್ಟಿದ್ದು ಎಂಬುದಾಗಿ ನಾವು ಓದಿದೆವು. ಕರ್ತನಿಗೆ ಏನು ಬಯಸುತ್ತಾ ಇದ್ದಾರೆ? ಸಭೆ ಕೆಡುಕನಿಂದ ಹುಟ್ಟಿದಂತದಾಗಿರಬಾರದು, ಒಂದು ಶುದ್ಧ ಕನ್ನಿಕೆಯಾಗಿ ಅದು ಯಾವುದನ್ನು ಹೆರಬೇಕು. ಓದಿರಿ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ಓದಿರಿ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಅದು ಕೆಡುಕನಿಂದ ಹುಟ್ಟಿದಂಥದ್ದಾಗಿತ್ತು, ಇಲ್ಲಿ ಪವಿತ್ರಾತ್ಮನಿಂದ ಉಂಟಾದಂಥದ್ದು. ಅದು ಪಿಶಾಚಿಯ ಮಗನು, ಇದು ದೇವರ ಮಗನು. ಹಾಗಾದರೆ ಶುದ್ಧ ಕನ್ನಿಕೆಯಾಗಿ ಈಗ ತಾಯಿ ಹೇಳುತ್ತಾರೆ, ನಾನು ಪುರುಷನನ್ನು ಅರಿಯದೇ ಇರುವವಳು, ಇದುವರೆಗೂ ನಾನು ಪುರುಷನನ್ನು ಅರಿತಿಲ್ಲ. ಯಾಕೆ? ನಿಮ್ಮನ್ನು ನನ್ನನ್ನು ದೇವರು ಒಂದು ಕನ್ನಿಕೆಯಾಗಿ ಇಟ್ಟಿದ್ದಾರೆ. ಹಾಗಂದರೆ ಏನು ಅಂದರೆ ಅದರ ಅರ್ಥ ಏನೆಂದರೆ ನೀವು ಹಾಗೂ ನಾನು ಪರಿಶುದ್ಧವುಳ್ಳದನ್ನು ಹೆರುವುದಕ್ಕೋಸ್ಕರವಾಗಿ ನಿಮ್ಮನ್ನು ನನ್ನನ್ನು ದೇವರು ಇಟ್ಟಿದ್ದಾರೆ. ನಾನು ಹೇಳುತ್ತಿರುವಂಥದ್ದು ಶಾರೀರಿಕವಾದಂತಹ ಮಗು ಅಲ್ಲ. ಶಾರೀರಿಕವಾಗಿ ಹುಟ್ಟುವಂತಹ ಮಗು ಪರಿಶುದ್ಧವಾಗಿದೆಯಾ ಎಂಬುದಾಗಿ ಕೇಳುವುದಾದರೆ ಮಗು ಹೆರುವುದರಿಂದ ಸ್ತ್ರೀ ರಕ್ಷಣೆ ಹೊಂದಿದಳು ಎಂಬುದಾಗಿ ಇದೆ. ಈಗ ಯೋಚನೆ ಮಾಡಿ ನೋಡಿ. ನಿಮಗೆ ನಾನು ಹೇಳುತ್ತಿರುವಂಥದ್ದು ಸಭೆಯ ನಿಯಮ ನಿಬಂಧನೆಗಳನ್ನು ಹೇಳುತ್ತಿದ್ದೇನೆ. ಒಬ್ಬ ಸೇವಕರು ಅಥವಾ ಸಂಬಂಧಿಕರು ಚೆನ್ನಾಗಿ ನೋಡಿ ಒಬ್ಬ ಕ್ರೈಸ್ತನನ್ನು, ಒಬ್ಬ ಆತ್ಮಿಕ ಉಳ್ಳವನನ್ನು ಮದುವೆ ಮಾಡಿಸುತ್ತಾರೆ. ಒಳ್ಳೆಯ ಆತ್ಮಿಕ ಕ್ರೈಸ್ತ ಮಗಳನ್ನು ಮದುವೆ ಮಾಡಿಸುತ್ತಾರೆ.
ಆ ಮದುವೆಗೆ ನಿಮ್ಮನ್ನು ಎಲ್ಲಾ ಸೇವಕರು ಆತ್ಮಿಕರು ಬಂದು ಆರೈಸುತ್ತಾರೆ. ಈಗ ಅದಕ್ಕೆ ಹೆಸರೇ ಪರಿಶುದ್ಧ ವಿವಾಹ. ಹಾಗೆ ತಾನು ಹೇಳುತ್ತೇವೆ, ಪರಿಶುದ್ಧ ವಿವಾಹ. ಆದರೆ ಹುಟ್ಟುವಂತ ಮಗು ಪರಿಶುದ್ಧತೆಯಲ್ಲಿ ಹುಟ್ಟುತ್ತದ, ಪಾಪದಲ್ಲಿ ಹುಟ್ಟುತ್ತದ? ಹೇಗೆ ಹೇಗೆ ಪಾಪದಲ್ಲಿ ಹುಟ್ಟುತ್ತದೆ? ನೋಡಿ ಮಾಡಿಸುವಂಥದ್ದು ಭಕ್ತರೇ ನೋಡಿ ಮಾಡಿಸುತ್ತಾರೆ. ಹುಟ್ಟುವಂತ ಮಗು ಕೂಡ ಪರಿಶುದ್ಧವಾಗಿ ಹುಟ್ಟಬೇಕು, ನ್ಯಾಯವಾಗಿ. ಯಾಕಂದ್ರೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಮಾಡಿಸಿದ್ದಾರೆ. ಈ ಮಗಳು ರಕ್ಷಿಸಲ್ಪಟ್ಟವಳು, ಮಗನು ಕೂಡ ರಕ್ಷಿಸಲ್ಪಟ್ಟವನು. ಆ ರೀತಿಯಾಗಿ ಇರುವಾಗ ಹುಟ್ಟುವಂತ ಮಗು ಮಾತ್ರ ಹೇಗೆ ಪಾಪದಲ್ಲಿ ಹುಟ್ಟುತ್ತದೆ? ನಾನು ಕೇಳುವುದು ಅರ್ಥವಾಗುತ್ತಿದೆಯಾ? ಹಾಗಂದ್ರೆ ಏನರ್ಥ? ನಾವು ಏನೇ ಪರಿಶುದ್ಧರಾಗಿ ಇದ್ದು ಮಗು ಹುಟ್ಟಿದರೂ ಕೂಡ ವಾಕ್ಯ ಹೇಳುತ್ತದೆ, ಮಗು ಹುಟ್ಟುವಾಗ ಅದು ಶಾರೀರಿಕವಾಗಿ ಹುಟ್ಟುತ್ತದೆ. ಆ ಮಗು ಪರಿಶುದ್ಧವುಳ್ಳದಾಗಿದ್ದರೂ ಕೂಡ ಅದು ಶಾರೀರಿಕವಾಗಿ ಇದೆ. ಶರೀರ ಎನ್ನುವಂಥದ್ದು ಹೇಗೆ ಇದೆ ಎಂದು ಕೇಳುವುದಾದರೆ ಅದು ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆದ್ದರಿಂದ ದಿನಗಳು ಕಳೆದಂತೆ ಮಗು ಏನಾಗುತ್ತದೆ? ಪಾಪ ಮಾಡುವಂತ ಮಗುವಾಗಿ ಮಾರ್ಪಡುತ್ತದೆ. ಆ ನಂತರ ಒಂದು ಹಂತದಲ್ಲಿ ಆ ಮಗುಗೂ ಕೂಡ ಏನ್ ಬೇಕಾಗುತ್ತದೆ? ರಕ್ಷಣೆ ಬೇಕಾಗುತ್ತದೆ. ಆ ಮಗುಗೂ ಕೂಡ ಒಂದು ದಿನ ಪಾಪ ಕ್ಷಮಾಪಣೆ ಬೇಕಾಗುತ್ತದೆ. ಆ ನಂತರ ಆ ಮಗು ಪಾಪ ಕ್ಷಮಾಪಣೆಯಲ್ಲಿ ಬಂದು ಪಾಪವನ್ನು ಅರಿಕೆ ಮಾಡಿ ಆ ನಂತರ ಪರಿಶುದ್ಧವುಳ್ಳದಾಗಿ ಮಾರ್ಪಡುತ್ತದೆ. ಸರಿ, ಆ ನಂತರ ಆ ಮಗುಗೆ ಮಗು ಹುಟ್ಟುತ್ತದಲ್ಲ, ಅದು ಪರಿಶುದ್ಧವಾಗಿದೆ ಅಂದ್ರೆ ಇಲ್ಲ, ಅದು ಕೂಡ ಪಾಪವಾಗಿದೆ. ಹಾಗಂದ್ರೆ ಏನರ್ಥ? ಈ ಸ್ಥಳದಲ್ಲಿ ನಿನಗೆ ಹುಟ್ಟುವಂಥದ್ದು ಪರಿಶುದ್ಧ ಶಿಶು ಆಗಿದೆ ಅಂದ್ರೆ ಏನು ಅರ್ಥ ಅಂದ್ರೆ, ದೇವರು ಹೇಳುತ್ತಾ ಇರುವುದು ಶಾರೀರಿಕವಾದ ಮಗು ಅಲ್ಲ. ನಮ್ಮ ಮೂಲಕವಾಗಿ ಹುಟ್ಟುವಂಥದ್ದು ಪರಿಶುದ್ಧ ಶಿಶು ಎಂಬುದಾಗಿ ಹೇಳುತ್ತಾ ಇರುವಂಥದ್ದು ಆತ್ಮಿಕವಾದ ಮಗು. ನಿಮ್ಮನ್ನು ಯಾತಕ್ಕಾಗಿ ಶುದ್ಧ ಕನ್ನಿಕೆಯಂತೆ ಇಟ್ಟಿದ್ದಾರೆ ಅಂದರೆ, ನಿಮ್ಮ ಮೂಲಕವಾಗಿ ಅನೇಕ ಪರಿಶುದ್ಧ ಶಿಶುಗಳು ಅಂದ್ರೆ ಆತ್ಮಿಕ ಮಕ್ಕಳು ಹುಟ್ಟಬೇಕು. ಈಗ ಯೋಚನೆ ಮಾಡಿ ನೋಡಿ, ನಿಮಗೆ ಮಗು ಹುಟ್ಟುತ್ತದೆ, ಅದು ಆ ನಂತರ ರಕ್ಷಿಸಲ್ಪಟ್ಟು ಪರಿಶುದ್ಧವಾಗುತ್ತದೆ. ಆದರೆ ನಿಮಗೆ ಒಂದು ಆತ್ಮಿಕ ಮಗು ಹುಟ್ಟುತ್ತದೆ ಅಂತ ಇಟ್ಕೊಳ್ಳಿ. ನೀವು ಹೋಗಿ ಒಂದು ಸುವಾರ್ತೆ ಸಾರುತ್ತೀರಾ. ಸುವಾರ್ತೆ ಸಾರಿದ ಕೂಡಲೇ ಅವನು ಕ್ರಿಸ್ತನಲ್ಲಿ ಮತ್ತೆ ಹುಟ್ಟುತ್ತಾನೆ. ಹುಟ್ಟುವಾಗಲೇ ಅವನು ಹೇಗೆ ಹುಟ್ಟುತ್ತಾನೆ? ರಕ್ಷಿಸಲ್ಪಟ್ಟು ಕ್ರಿಸ್ತನಲ್ಲಿ ನೀತಿವಂತನಾಗಿ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತನಾಗಿ ಪರಿಶುದ್ಧನಾಗಿ ಮಾರ್ಪಡುತ್ತಾನೆ. ಹಾಗಾದ್ರೆ ಹುಟ್ಟುವಾಗಲೇ ಹೇಗೆ ಹುಟ್ಟುತ್ತದೆ? ಪರಿಶುದ್ಧವಾಗಿ ಹುಟ್ಟುತ್ತದೆ. ಈಗ ನೀವು ಸಾಮಾನ್ಯವಾಗಿ ಹೇಳುತ್ತಾರೆ, ಇವರೇ ನಮ್ಮ ಆತ್ಮಿಕ ಮಕ್ಕಳು, ಇವರು ನನ್ನ ಆತ್ಮಿಕ ತಂದೆ, ಆತ್ಮಿಕ ತಾಯಿ, ಇವರೇ ನನಗೆ ಸುವಾರ್ತೆ ಸಾರಿದ್ದು, ಇವರ ಮೂಲಕವಾಗಿ ನಾನು ರಕ್ಷಿಸಲ್ಪಟ್ಟೆ. ಅದು ಸತ್ಯ. ಆದರೆ ನಿಮ್ಮ ಮೂಲಕವಾಗಿ ಕ್ರಿಸ್ತನ ಮೂಲಕವಾಗಿ ಹುಟ್ಟುವಂತಹ ಮಕ್ಕಳು ಹುಟ್ಟುವಾಗಲೇ ಹೇಗೆ ಹುಟ್ಟುತ್ತದೆ? ಶುದ್ಧವಾಗಿ ನೀತಿವಂತನಾಗಿ ಕ್ರಿಸ್ತನಲ್ಲಿ ಹುಟ್ಟುತ್ತದೆ. ಇದುವೇ ನಿನ್ನೊಳಗೆ ಹುಟ್ಟುವಂಥದ್ದು ಪರಿಶುದ್ಧವಾಗಿ ಇದೆ. ಪರಿಶುದ್ಧಾತ್ಮನ ಮೂಲಕವಾಗಿ ಉಂಟಾದದ್ದು, ದೇವರ ಮಗನೆನಿಸಿಕೊಳ್ಳುವುದು. ಈಗ ನೀವು ಹುಟ್ಟಿದ ಕೂಡಲೇ ನೀವು ಒಬ್ಬರಿಗೆ ಸುವಾರ್ತೆ ಸಾರುತ್ತೀರಾ. ಆ ಸುವಾರ್ತೆಯನ್ನು ಸ್ವೀಕರಿಸಿದವರು ಕ್ರಿಸ್ತನಲ್ಲಿ ಬಂದ ಕೂಡಲೇ ವಾಕ್ಯ ಹೇಳುತ್ತದೆ, ಅಂಗೀಕರಿಸಿದವರು ಯಾರು ಅವರೆಲ್ಲರೂ ಕೂಡ ಮಕ್ಕಳಾಗುವುದಕ್ಕೆ ಅಧಿಕಾರ ಕೊಟ್ಟರು. ಯಾರಿಗೆ ಮಕ್ಕಳು? ದೇವರಿಗೆ ಮಕ್ಕಳು, ದೇವರ ಮಗನೆನಿಸಿಕೊಳ್ಳುವುದು. ಅದು ಈಗ ಏನಾಗಿ ಮಾರ್ಪಟ್ಟಿದೆ? ಪರಿಶುದ್ಧವಾಗಿ ಮಾರ್ಪಟ್ಟಿದೆ. ಹಾಗಾದರೆ ನೀವು ಹೆರಬೇಕಾದಂತಹ ಮಕ್ಕಳು ಆತ್ಮಿಕವಾದ ಮಕ್ಕಳು. ಶಾರೀರಿಕವಾದ ಮಗು ಬೇಡವಾ? ಅದು ನಿಮ್ಮ ಇಷ್ಟ. ಅದು ಕರ್ತನು ನಿಮಗೆ ಕೊಡುವಂಥದ್ದು, ನೀವು ದೇವರಿಂದ ಪಡೆದುಕೊಳ್ಳುವಂಥದ್ದು, ನಿಮಗೂ ದೇವರಿಗೂ ಬಿಟ್ಟದ್ದು. ಆದರೆ ನೀವು ಖಂಡಿತವಾಗಿ ಹೆರಬೇಕಾದ ಮಗು ಯಾವುದು? ಆತ್ಮಿಕ ಮಕ್ಕಳು. ಸುವಾರ್ತೆ ಸಾರಿ ನಿಮ್ಮೊಳಗೆ ಆತ್ಮಿಕವಾದ ಮಕ್ಕಳು ಹುಟ್ಟಬೇಕು. ಅದುವೇ ಪರಿಶುದ್ಧವುಳ್ಳದ್ದು. ಇವತ್ತು ಮೊದಲು ಆತ್ಮಿಕವಾದ ಮಕ್ಕಳು ಹುಟ್ಟುತ್ತಾ ಇದೆಯಾ? ನೀವು ಸುವಾರ್ತೆ ಸಾರುತ್ತಾ ಇದ್ದೀರಾ? ಇವತ್ತು ಸಭೆಯಲ್ಲಿ ಸುವಾರ್ತೆ ಸಾರುವುದೆನ್ನುವಂಥದ್ದು ಸ್ಟಾಪ್ ಆಗಿದೆ. ಸುವಾರ್ತೆಯ ಕುರಿತಾಗಿ ಚಿಂತೆ ಇಲ್ಲ. ಯಾಕಂದರೆ ನಾವು 2-3 ತಲೆಮಾರಿನಿಂದ ಸಭೆಯಲ್ಲಿದ್ದೇವೆ. ಸಭೆಯು ತುಂಬಲ್ಪಟ್ಟಿದೆ. ಇನಿ ಸಭೆಯಲ್ಲಿ ಆತ್ಮಗಳು ಬೇಡ ಎಂಬುದಾಗಿ ನೀವು ತೀರ್ಮಾನಿಸಿದ್ದೀರಾ. ನಾನು ಹೇಳುತ್ತೇನೆ, ಸಭೆಗೆ ಆತ್ಮ ಅವಶ್ಯವಿಲ್ಲ, ಆದರೆ ಪರಲೋಕಕ್ಕೆ ಆತ್ಮ ಅವಶ್ಯವಾಗಿದೆ. ಕ್ರಿಸ್ತನಿಗೆ ಆತ್ಮಗಳು ಅವಶ್ಯ. ನೀವು ಹೋಗಿ ಸಕಲ ಸೃಷ್ಟಿಗೂ ಕೂಡ ಸುವಾರ್ತೆಯನ್ನು ಸಾರಿರಿ. ಕ್ರಿಸ್ತನಲ್ಲಿ ಅವರು ಹುಟ್ಟುವಂತೆ ಮಾಡಬೇಕು. ಅದುವೇ ಪರಿಶುದ್ಧವುಳ್ಳದ್ದು. ನೀವು ಏನೇ ಈಗ ನೋಡಿ, ಶಾರೀರಿಕವಾಗಿ ಮಗು ಹುಟ್ಟುತ್ತದೆ, ಹುಟ್ಟುವಾಗ ಸಂತೋಷ, ಅದು ಬೆಳೆಯುವಾಗ ಸಂತೋಷ. ಒಂದು ಕಾಲಘಟ್ಟದಲ್ಲಿ ಮಕ್ಕಳು ಪಾಪ ಮಾಡುವಾಗ ನಿಮಗೆ ದುಃಖವಾಗುತ್ತದೆ, ಮಕ್ಕಳು ತಪ್ಪು ಮಾಡುವಾಗ ನಿಮಗೆ ದುಃಖವಾಗುತ್ತದೆ. ಎಲ್ಲರೂ ಬಂದು ಏನ್ ಮಾಡುತ್ತಾರೆ ಗೊತ್ತಾ? ನೇರವಾಗಿ ಬಂದು ಏನ್ ಮಾಡುತ್ತಾರೆ ಗೊತ್ತಾ? ಪಾಸ್ಟರ್ ಹತ್ರ ಬಂದು ಒಂದು ಪ್ರಾರ್ಥನಾ ಮನವಿ ಹೇಳುತ್ತಾರೆ, ನನ್ನ ಮಗನಿಗಾಗಿ ಪ್ರಾರ್ಥಿಸಿರಿ, ಅವನು ಬಹಳವಾಗಿ ದೇವರಿಂದ ದೂರ ಹೋಗಿದ್ದಾನೆ, ಇನ್ನೂ ರಕ್ಷಿಸಲ್ಪಡದೇ ಇದ್ದಾನೆ. ಪ್ರಾರ್ಥನೆಯಿಂದ ತಾನೇ ಹುಟ್ಟಿದ್ದು. ಇನ್ನು ಕೆಲವರೆಲ್ಲ ಪ್ರಾರ್ಥನೆ ಮಾಡಿ ಮಕ್ಕಳು ಪಡೆಯುತ್ತಾರೆ, ದೇವರೇ ನನಗೆ ಮಕ್ಕಳು ಕೊಡಿ ಎಂದು. ಆದರೆ ಈ ಮಕ್ಕಳು ರಕ್ಷಣೆಯಲ್ಲಿ ಬರುವ ತನಕ ನೀವು ದುಃಖದಿಂದ ಇದ್ದೀರಾ. ಆದರೆ ನೀವು ಸುವಾರ್ತೆ ಸಾರಿ ಒಂದು ಮಗು ಹುಟ್ಟಿತು ಅಂದರೆ ಹುಟ್ಟಿದ ಕೂಡಲೇ ನೀವು ಸಂತೋಷವಾಗಿರುತ್ತೀರಾ. ಆ ಮಗು ಹಾಗೆ ಸಭೆಯೊಳಗೆ ಬೆಳೆಯುತ್ತದೆ. ನೀವು ಹೇಳುವಂತ ವರ್ಷ ಅದು 10 ವರ್ಷನೋ 20 ವರ್ಷನೋ 30 40 50 ವರ್ಷನೋ, ಅವರು ಹುಟ್ಟಿದ ಕೂಡಲೇ ಸಂತೋಷವಾಗುತ್ತಿರೋರು. ಸ್ವಲ್ಪ ಸ್ವಲ್ಪವಾಗಿ ಕ್ರಿಸ್ತನಲ್ಲಿ ಬೆಳೆದು ದೀಕ್ಷಾ ಸ್ನಾನ ತೆಗೆದುಕೊಂಡು ಅಭಿಷೇಕ ಹೊಂದಿ ಅವರು ಸೇವಕರಾಗಿ ಮಾರ್ಪಡುವಾಗ ನಿಮಗೆ ಬಹಳವಾಗಿ ಸಂತೋಷ. ಇದುವೇ ನಿಜವಾದ ಸಂತೋಷ. ಈ ಮಕ್ಕಳನ್ನು ಹೆರುವುದಕ್ಕೋಸ್ಕರವಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮೊಳಗೆ ರೂಪಿಸಲ್ಪಟ್ಟಂಥದ್ದು ಪರಿಶುದ್ಧವುಳ್ಳದಾಗಿ ಇದೆ. ಇದಕ್ಕಾಗಿಯೇ ಶುದ್ಧ ಕನ್ನಿಕೆಯು ಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ.
ಒಬ್ಬ ಕನ್ನಿಕೆ ಶುದ್ಧ ಕನ್ನಿಕೆಯಾಗಿದ್ದರೆ ಮಾತ್ರವೇ ಆಕೆಯ ಮೂಲಕವಾಗಿ ಹುಟ್ಟುವಂಥದ್ದು ಪರಿಶುದ್ಧವಾಗಿರುತ್ತದೆ. ಈಗ ಸಭೆಯೇ ಉಪದೇಶದಲ್ಲಿ ತಪ್ಪಾಗಿದೆ ಎಂಬುದಾಗಿ ಇಟ್ಟುಕೊಳ್ಳಿ. ಸಭೆಯ ಕ್ರಿಸ್ತನಲ್ಲಿ ಉಪದೇಶದಲ್ಲಿ ತಪ್ಪಾಗಿ ಇದೆ. ಆಗ ಇವರಲ್ಲಿ ಹುಟ್ಟುವಂಥದ್ದೆಲ್ಲ ಹೇಗಿರುತ್ತದೆ? ತಪ್ಪಾಗಿರುತ್ತದೆ, ಕೆಡುಕಾಗಿರುತ್ತದೆ. ಇವರೊಳಗೆ ಹುಟ್ಟುವಂಥದ್ದು ಕ್ರಿಸ್ತನಿಗೆ ವಿರೋಧವಾಗಿರುತ್ತದೆ. ಈಗ ನಿಮ್ಮೊಳಗೆ ಹುಟ್ಟುವಂಥದ್ದು ಪರಿಶುದ್ಧವುಳ್ಳದ್ದ, ಕೆಡುಕನಿಂದ ಹುಟ್ಟಿದಂಥದ್ದ? ಆ ಕೆಡುಕನು ಹುಟ್ಟುವಂಥದ್ದು ಅಥವಾ ಪರಿಶುದ್ಧನು ಹುಟ್ಟುವಂಥದ್ದು ನಿಮ್ಮ ಕೈಯಲ್ಲೇ ಇದೆ. ನೀವು ಎಷ್ಟರ ಮಟ್ಟಿಗೆ ವಾಕ್ಯದಲ್ಲಿ ನಂಬಿಗಸ್ತರಾಗಿದ್ದೀರೋ, ಎಷ್ಟರ ಮಟ್ಟಿಗೆ ನೀವು ಸತ್ಯದಲ್ಲಿ ನಿಂತಿದ್ದೀರೋ, ಎಷ್ಟರ ಮಟ್ಟಿಗೆ ನೀವು ಪರಿಶುದ್ಧರಾಗಿ ಇದ್ದೀರೋ, ಅಷ್ಟರ ಮಟ್ಟಿಗೆ ನಿಮ್ಮೊಳಗೆ ಹುಟ್ಟುವಂಥದ್ದು ಪರಿಶುದ್ಧವಾಗಿರುತ್ತದೆ. ಹೇಳುವುದು ನಿಮಗೆ ಅರ್ಥವಾಗುತ್ತಿದೆ. ಈಗ ಚೆನ್ನಾಗಿ ಗಮನಿಸಿ ನೋಡಿ. ಒಂದು ಉದಾಹರಣೆಗೆ ಹೇಳುತ್ತೇನೆ. ನೀವು ಚೆನ್ನಾಗಿ ಪ್ರಾರ್ಥಿಸುವಂತ ತಂದೆ, ಚೆನ್ನಾಗಿ ಪ್ರಾರ್ಥಿಸುವ ತಾಯಿ, ಚೆನ್ನಾಗಿ ವಾಕ್ಯ ಓದುವ ತಂದೆ ತಾಯಿ, ನೀತಿವಂತರು. ನೀವು ಸುಳ್ಳು ಹೇಳುವುದಿಲ್ಲ. ಮಕ್ಕಳ ಮುಂದೆ ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸುತ್ತಾ ಇದ್ದೀರಾ. ನಾರ್ಮಲ್ ಆಗಿ ನಿಮ್ಮನ್ನು ನೋಡಿ ಬೆಳೆಯುವಂತ ಮಕ್ಕಳು ಹೇಗಿರುತ್ತವೆ ಅದೇ ರೀತಿ ಬೆಳೆಯುತ್ತದೆ. ನಾನು ಹೇಳುತ್ತಿರುವುದು ಕಡೆಯ ತಲೆಮಾರಿನ ತನಕ ಈ ಕುಟುಂಬ ಪ್ರಾರ್ಥನೆ ಹೇಗೆ ಬಂತು ಇದೆಲ್ಲ ನೋಡುವುದಾದ್ರೆ ಒಂದು 4 ತಲೆಮಾರಿಂದ ಬರುತ್ತಾ ಇರುತ್ತದೆ. ಈಗಲೂ ಕೂಡ ನೋಡಿರಿ, ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳು ಬೈಬಲ್ ಓದುತ್ತಾ ಇರುತ್ತಾರೆ. ಹೇಗೆ ಓದಿದ್ರು ಅಂದ್ರೆ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹೇಳಿ ಕೊಡುತ್ತಲೇ ಇದ್ದರು. ಬೆಳಗ್ಗೆ ಎದ್ದ ಕೂಡಲೇ ಏನ್ ಮಾಡಬೇಕು? ಬೈಬಲ್ ಓದಬೇಕು. ನಮ್ಮ ಅಜ್ಜಿಯೆಲ್ಲ ಹೇಳುತ್ತಾ ಇದ್ದರು, ಬೈಬಲ್ ಓದದೇ ಇದ್ರೆ ಕಾಫಿ ಕೊಡುವುದಿಲ್ಲ. ಬೈಬಲ್ ಓದದೇ ಇದ್ರೆ ಏನು, ಕಾಫಿ ಇಲ್ಲ. ಚೆನ್ನಾಗಿ ಬೆಳಗ್ಗೆ ನಲ್ಲುಜ್ಜಿ ಬೈಬಲ್ ಓದಬೇಕು. ಓದಿ ಮುಗಿಸಿದ ಕೂಡಲೇ ಕಾಫಿ ಕೊಡುತ್ತಾರೆ, ಟಿಫನ್ ಕೊಡುತ್ತಾರೆ. ಆ ರೀತಿಯಾಗಿ ರೂಢಿಗೆ ಬಂದು ಆನಂತರ ಬೆಳಗ್ಗೆ ಎದ್ದ ಕೂಡಲೇ ಆಟೋಮೆಟಿಕ್ ಆಗಿ ಏನು ಓದುತ್ತೇವೆ? ಬೈಬಲ್ ಓದುತ್ತೇವೆ. ಇದು ಒಂದು ಹವ್ಯಾಸ. ನಮ್ಮನ್ನು ನೋಡಿ ನಮ್ಮ ಸಂತತಿ ಕಲಿತುಕೊಳ್ಳುವಂತ ಹವ್ಯಾಸ. ಇದೇ ರೀತಿ ನೀವು ಚೆನ್ನಾಗಿ ಬೈಬಲ್ ಓದುವಂತವರಾಗಿದ್ದು, ಪ್ರಾರ್ಥನೆ ಮಾಡುವಂತವರಾಗಿದ್ದು, ಪರಿಶುದ್ಧವುಳ್ಳವರಾಗಿದ್ದರೆ ನಿಮ್ಮ ಮಕ್ಕಳು ಕೂಡ ಏನ್ ಮಾಡುತ್ತಾರೆ? ಹಾಗೆ ಅದನ್ನು ಫಾಲೋ ಮಾಡುತ್ತಾರೆ. ನನಗೆ ಗೊತ್ತಿರುವ ಪ್ರಕಾರ ಹೆಚ್ಚು ಕಮ್ಮಿ 150-200 ವರ್ಷಗಳಿಂದ ಇದನ್ನೇ ಫಾಲೋ ಮಾಡಿಕೊಂಡು ಬಂದ್ವಿ. ಈ ಜನರೇಷನ್ ಅಲ್ಲೇ ಹುಟ್ಟುವಂಥದ್ದು ಪರಿಶುದ್ಧವುಳ್ಳದಾಗಿಲ್ಲ. ನನಗೆ 2 ಫ್ರೆಂಡ್ಸ್ ಕೊಟ್ಟರು ದೇವರು. ಅವರಿಬ್ಬರು ಕೂಡ ನೋಡುವುದಾದರೆ ಚೆನ್ನಾಗಿ ಡೈಲಿ ಪ್ರಾರ್ಥಿಸುವಂತವರು. ಅವರಿಗೂ ಕೂಡ ನನ್ನ ವಯಸ್ಸೇ. ಅವರು ಕೂಡ ಆಗ ಕಾಲೇಜ್ಗೆ ಹೋಗುತ್ತಾ ಇದ್ರು. ಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗುವ ಸಮಯ. ಅವರನ್ನು ನೋಡುವುದಾದ್ರೆ ಡೈಲಿ 1 ತಾಸು ಪ್ರಾರ್ಥಿಸುತ್ತಾರೆ. ನನ್ನನ್ನು ಕೂಡ ಕರೆಯುತ್ತಾರೆ, ಬಾರೋ ಪ್ರಾರ್ಥನೆ ಮಾಡೋಣ ಎಂದು. ಅಲ್ಲಿಂದ ಚರ್ಚ್ಗೆ ಹೋದರೆ ಅಲ್ಲಿದ್ದಂತಹ ಪಾಸ್ಟರ್ಸು, ಅಸಿಸ್ಟೆಂಟ್ ಪಾಸ್ಟರ್ಸು ಚೆನ್ನಾಗಿ ಪ್ರಾರ್ಥಿಸುವಂತವರು, ಬೈಬಲ್ ಓದುವಂತವರು. ಅವರು ಹೇಳುತ್ತಾರೆ, ತಮ್ಮಂದಿರ ಬನ್ನಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ. ಕೆಲವು ಪಾಸ್ಟರ್ಸ್ಗಳು ತಮ್ಮ ಈ ಸಂದೇಶವನ್ನು ಕೇಳು, ಬಹಳ ಒಳ್ಳೆಯ ಸಂದೇಶ ಅಂತ ಹೇಳುತ್ತಾರೆ. ಈ ರೀತಿಯಾಗಿ ಒಂದು ಒಳ್ಳೆಯ ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್. ಈಗ ಹೇಗಿದೆ? ಇಲ್ಲಿ ಬಂದರೂ ಕೂಡ ಇಲ್ಲಿ ಬರುವಾಗ ಹೇಗಿದೆ? ಡ್ಯಾನ್ಸು, ಆಟ, ಮನರಂಜನೆ. ಮನೆಗೆ ಹೋದರೆ ಯೂಟ್ಯೂಬು, ಸೀರಿಯಲ್ಲು, ಸಿನಿಮಾ ಎಲ್ಲ ಬಂದಿದೆ. ಒಂದು ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್ ಇಲ್ಲ, ಒಂದು ಪ್ರಾರ್ಥನೆ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ. ಎಷ್ಟು ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆಯು ಡೈಲಿ ಪ್ರಾರ್ಥನೆ ನಡೆಯುತ್ತಾ ಇದೆ. ಡೈಲಿ ರೆಗ್ಯುಲರ್ ಆಗಿ 365 ದಿನಗಳು ಕೂಡ. ಕೆಲವು ದಿನಗಳನ್ನು ಹೊರತುಪಡಿಸಿ ಬಹುತೇಕವಾಗಿ ನಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಉಂಟು. ಎಲ್ಲರೂ ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತೇವೆ. ಆ ರೀತಿ ಕೈ ಎತ್ತುವುದಕ್ಕೆ ಹೇಳಿದ್ರೆ ಜಾಸ್ತಿ ಅಂದ್ರೂ 10 ಕೈ ಮೇಲೆತ್ತುತ್ತಾರೆ. ಅದಕ್ಕೂ ಮೇಲೆ ಬರುವುದಿಲ್ಲ. ಇವತ್ತು ನಮ್ಮೊಳಗೆ ಆ ಪರಿಶುದ್ಧವುಳ್ಳದು ಹುಟ್ಟುವುದಕ್ಕೆ ಮಾರ್ಗವೇ ಇಲ್ಲ. ಕಾರಣ ಇವತ್ತು ಸಭೆಯ ಕರಪ್ಟ್ ಆಗಿದೆ. ನಮ್ಮೊಳಗೀಗ ಇರುವಂಥದ್ದೆಲ್ಲ, ಇಲ್ಲಿ ಟಿವಿ ನೋಡುವಂಥದ್ದು ತಪ್ಪಿಲ್ಲ, ಸಿನಿಮಾ ನೋಡುವಂಥದ್ದು ತಪ್ಪಲ್ಲ, ಬೇರೆ ಕಾರ್ಯಗಳನ್ನು ಮಾಡುವುದು ತಪ್ಪಲ್ಲ. ಆದರೆ ಚರ್ಚ್ಗೆ ಹೋಗಿ ಬಂದ್ರೆ ಸಾಕು ಎನ್ನುವಂತ ಮೈಂಡ್ ಸೆಟ್ ಅಲ್ಲಿ ಬಂದಿರುವುದರಿಂದ ಮುಂದಿನ ಜನರೇಷನ್ ಹುಟ್ಟುತ್ತದಲ್ವಾ, ಅದು ಪರಿಶುದ್ಧವಾಗಿಲ್ಲ. ಕಳೆದ ಜನರೇಷನ್ ನಲ್ಲಿ ಕ್ರೈಸ್ತ ಮದುವೆಗಳಲ್ಲಿ ಹಾಡುಗಳು ಕೂಡ ಈ ಆರ್ಗನ್ ಇಟ್ಟೇ ಆಡುತ್ತಾರೆ. ಈಗ ಕ್ರೈಸ್ತ ಮದುವೆಗಳಲ್ಲಿ ಎಲ್ಲರೂ ಕೂಡ ನಿಂತು ಡ್ಯಾನ್ಸ್ ಆಡ್ತಿದ್ದಾರೆ. ಅಲ್ಲಿ ಕೂತು ಸಿನಿಮಾ ಹಾಡು ಹಾಕಿ ಆಡ್ತಿದ್ದಾರೆ. ಕಳೆದ ಜನರೇಷನ್ ಅಲ್ಲಿ ಮನೆಗಳಲ್ಲಿ ರೇಡಿಯೋದಲ್ಲೂ ಕೂಡ ಸಿನಿಮಾ ಹಾಡನ್ನು ಕೇಳುವುದಿಲ್ಲ. ಕೇಳಿದ್ರೆ ಪಾಪ ಅನ್ನುತ್ತಾರೆ. ಇವತ್ತು ಹಾಗಿಲ್ಲ. ಹಾಗೆ ಇರುವಾಗ ನಿಮ್ಮೊಳಗಿಂದ ಹುಟ್ಟುವಂಥದ್ದು ಹೇಗೆ ಪರಿಶುದ್ಧವುಳ್ಳದಾಗಿರುತ್ತದೆ? ಕಾರಣ ಏನು? ಅದು ಅವರ ತಪ್ಪಲ್ಲ. ನೀವು ಆಪಾದನೆಯನ್ನು ಯಾರ ಮೇಲೆ ಹಾಕ್ತೀರಾ ಗೊತ್ತಾ? ನಾಡು ಸರಿ ಇಲ್ಲ, ಊರು ಸರಿ ಇಲ್ಲ, ಅದು ಸರಿ ಇಲ್ಲ. ನಾನು ಹೇಳುತ್ತೇನೆ, ನೀವು ಸರಿ ಇಲ್ಲ. ನೀವು ಮಕ್ಕಳ ಮುಂದೆ ಸಾಕ್ಷಿಯಾಗಿ ನಿಂತಿರಬೇಕಾಗಿತ್ತು. ನಿಮ್ಮನ್ನು ನಿಮ್ಮ ಮಕ್ಕಳು ನೋಡಬೇಕಾಗಿತ್ತು. ನಿಮ್ಮ ಮಕ್ಕಳನ್ನು ಯಾವತ್ತಾದ್ರೂ ಪ್ರಾರ್ಥನೆಯಲ್ಲಿ ಕೂರಿಸುದ್ರಾ? ನಿಮ್ಮ ಮಕ್ಕಳನ್ನು ಪ್ರಾರ್ಥನೆಯಲ್ಲಿ ಕೂರಿಸುವುದಕ್ಕಿಂತ ನೀವು ಅಧಿಕವಾಗಿ ಹೇಳುವುದೇನು ಗೊತ್ತಾ? ಬುಕ್ ತೆಗೆದು ಓದು, ಬುಕ್ ತೆಗೆದು ಓದು, ಎಕ್ಸಾಮ್ ಬರುತ್ತಾ ಇದೆ. 10th ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್, 12th ಎಕ್ಸಾಮ್, ನೀಟ್ಗೆ ಓದು, ಅದಕ್ಕೆ ಓದು. ಯಾವತ್ತಾದ್ರೂ ಬೈಬಲ್ ಓದು ಅಂತ ಹೇಳಿದ್ರಾ? ನಾಳೆ ಮಕ್ಕಳು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗುತ್ತಾರೆ, ಆದ್ರೆ ಕೆಟ್ಟು ಹೋಗಿ ನಿಂತಿದ್ದಾರೆ. ಕರ್ತನಿಂದ ದೂರ ಹೋಗಿ ನಿಂತಿದ್ದಾರೆ. ಹಣ ಇದೆ, ಮನೆ ಇದೆ, ಆದ್ರೆ ಕುಟುಂಬ ಇಲ್ಲ. ಕುಟುಂಬ ಡೈವರ್ಸ್ ಅಲ್ಲಿ ಹೋಗಿ ನಿಂತಿದೆ. ಕ್ರೈಸ್ತ ಕುಟುಂಬಗಳಲ್ಲಿ ಯಾಕೆ ಇಂತಹ ಡಿವೋರ್ಸ್ ಬಂತು ಗೊತ್ತಾ? ಕಳೆದ ತಲೆಮಾರಿನಲ್ಲಿ ನೀವು ಆ ಮಕ್ಕಳನ್ನು ಪರಿಶುದ್ಧವುಳ್ಳದಾಗಿ ನೀವು ಹೆರಲಿಲ್ಲ. ನಿಮ್ಮೊಳಗೆ ಹುಟ್ಟಿದಂಥದ್ದು ಪರಿಶುದ್ಧವಾಗಿ ಇಲ್ಲ. ನಮಗೂ ಮುಂಚೆ ಇದ್ದಂಥವರು ಹೇಳಿಕೊಟ್ಟರು. ಅದನ್ನು ಕರೆಕ್ಟಾಗಿ ಕಳೆದ ಜನರೇಷನ್ ತನಕ ನಾವು ಫಾಲೋ ಮಾಡಿದ್ವಿ. ಆ ಭಯ ಇತ್ತು, ದೇವರ ಭಯ. ಈಗ ದೇವರ ಭಯವೇ ಇಲ್ಲ. ಚರ್ಚ್ನಲ್ಲಿ ಈಗ ದೇವರ ಭಯ ಇಲ್ಲ.
ಅದರ ಪರಿಣಾಮ ಏನು? ಸಭೆಯು ಕೆಡುಕನನ್ನು ಹೆರುತ್ತಾ ಇದೆ. ಯೋಚನೆ ಮಾಡಿ ನೋಡಿ, ಸಭೆಯೊಳಗೆ ಯೌವನಸ್ಥ ಮಗನು ಬಂದು ಜಗಳವಾಡುತ್ತಾನೆ, ಕೆಟ್ಟ ಮಾತನ್ನು ಆಡುತ್ತಾನೆ. ನಿನ್ನ ಮಗ ಹೇಗೆ ಕೆಟ್ಟ ಮಾತಾಡ್ತಿದ್ದಾನೆ? ಅದು ಹೇಗೆ ಬಂತು? ಅದರ ಕುರಿತಾಗಿ ಸ್ವಲ್ಪ ಆದರೂ ನೋವು ಇದೆಯಾ ನಿಮಗೆ ಮನಸ್ಸಿನಲ್ಲಿ? ಇರುವುದಿಲ್ಲ. ಇದೆಲ್ಲದಕ್ಕೂ ಕೂಡ ಏನ್ ಕಾರಣ? ಅವನೇನಾದ್ರೂ ಒಂದು ದಿನದಲ್ಲಿ ಕೆಟ್ಟು ಹೋದ್ನಾ? ಇಲ್ಲ. ಬಿತ್ತಬೇಕಾದ ಬೀಜ ಸರಿಯಾಗಿ ಬಿತ್ತಲಿಲ್ಲ, ಬೆಳೆಸಬೇಕಾದರೆ ಸರಿಯಾಗಿ ಬೆಳೆಸಲಿಲ್ಲ, ಅವನನ್ನು ಕೂರಿಸಬೇಕಾದ ಸಮಯದಲ್ಲಿ ಬೈಬಲ್ಗೆ ನೇರವಾಗಿ ನೀವು ಕೂರಿಸಲಿಲ್ಲ, ಪ್ರಾರ್ಥನೆ ಮಾಡಿಸಬೇಕಾದ ಸಮಯದಲ್ಲಿ ಪ್ರಾರ್ಥನೆ ಮಾಡಿಸಲಿಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ವಾಕ್ಯ ಓದುವುದು ಇಲ್ಲ. ಒಂದು ಜನರೇಷನ್ ಮುಗಿಯಿತು. ಈಗಲೂ ಹೇಳುತ್ತೇನೆ, ಕರ್ತನು ಸಭೆಯನ್ನು ಒಂದು ಕನ್ನಿಕೆಯಾಗಿ, ಪರಿಶುದ್ಧವುಳ್ಳದನ್ನು ಹೇರುವಂತಹ ಕನ್ನಿಕೆಯಾಗಿ ಎದುರು ನೋಡುತ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಆದರೂ ಸರಿಯಾಗಿ ಹುಟ್ಟಬೇಕು, ಬರುವಿಕೆ ತಡವಾದರೆ. ಈಗಲಾದರೂ ತೀರ್ಮಾನ ತೆಗೆದುಕೊಳ್ಳಿ. ಈಗ ಅಷ್ಟೇನು ಕೆಟ್ಟೋಗಿಲ್ಲ. ಈಗಲಾದರೂ ತೀರ್ಮಾನ ತೆಗೆದುಕೊಳ್ಳಿ, ಕೂರಿಸಿರಿ ಅವರನ್ನು. ಇವತ್ತು ಹುಟ್ಟುತ್ತಾ ಇರುವಂಥದ್ದು ಶುದ್ಧ ಉಳ್ಳದಲ್ಲ, ಹುಟ್ಟುತ್ತಾ ಇರುವಂಥದ್ದು ಪರಿಶುದ್ಧ ಉಳ್ಳದಲ್ಲ. ಅದೇ ಇಲ್ಲಿ ನಡೆಯುತ್ತಾ ಇದೆ. ನಿಮ್ಮಿಂದ ದೇವರು ಎದುರು ನೋಡುತ್ತಾ ಇರುವಂತಹ ಮೊದಲನೆಯ ವಿಷಯ ಏನೆಂದು ಕೇಳುವುದಾದರೆ, ದೇವರು ಯಾಕೆ ನಿಮ್ಮನ್ನು ಕನ್ನಿಕೆಯಾಗಿ ಎದುರು ನೋಡುತ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮೂಲಕವಾಗಿ ಪರಿಶುದ್ಧ ಉಳ್ಳಂಥದ್ದು ಹೇರಬೇಕಾಗಿದೆ. ಆ ಪರಿಶುದ್ಧ ಉಳ್ಳದ್ದೇ ದೇವರ ಮಗನಾಗಿ ಮಾರ್ಪಡುವುದು. ಅದಕ್ಕಾಗಿಯೇ ದೇವರು ಹೇಳುತ್ತಾರೆ. ಎರಡನೆಯದಾಗಿ, ನಿಮ್ಮನ್ನು ಯಾಕೆ ದೇವರೊಂದು ಕನ್ನಿಕೆಯಾಗಿ ಎದುರು ನೋಡುತ್ತಾರೆ? ಓದಿರಿ. 1 ಅರಸರುಗಳ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದೋಣ. ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು. ಎರಡನೆಯದಾಗಿ, ಸಭೆ ಯಾಕೆ ಕನ್ಯೆಯಾಗಿ ಇರಬೇಕು? ಶುದ್ಧ ಕನ್ಯೆಯಲ್ಲ. ಈಗಾಗಲೇ ಅದರ ಕುರಿತಾಗಿ ನಾವು ನೋಡಿದ್ವಿ. ಮೊದಲು ಯಾಕೆ ಅದು ಕನ್ಯೆಯಾಗಿರಬೇಕಂದ್ರೆ, ಅದು ಹುಟ್ಟುವಂಥದ್ದು ಪರಿಶುದ್ಧವಾಗಿರಬೇಕು, ಅದಕ್ಕಾಗಿ ಅದು ಕನ್ಯೆಯಾಗಿರಬೇಕು. ಎರಡನೆಯದಾಗಿ, ಸಭೆ ಯಾಕೆ ಕನ್ಯೆಯಾಗಿರಬೇಕು? ಬೆಚ್ಚಗೆ ಮಾಡುವುದಕ್ಕೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಗಮನಿಸಿರಿ, ಈ ಸಂಭವ, ಅರಸನು ಕೋಮಾ ಸ್ಟೇಜಲ್ಲಿದ್ದಾರೆ. ಯಾವ ಅರಸನು? ದಾವಿದ ಅರಸನು. ದಾವಿದನು ಯಾರು? ಇಸ್ರಾಯೇಲಿನ ರಾಜ್ಯಭಾರ. ಅವರೇ ಇಸ್ರಾಯೇಲ್ನಲ್ಲಿ ಸಕ್ಸಸ್ಫುಲ್ ಕಿಂಗ್. ಒಂದು ದಿನ ಕರಡಿ ಜಯಿಸಿದವರು, ಒಂದು ದಿನ ಸಿಂಹವನ್ನು ಜಯಿಸಿದವರು, ಒಂದು ದಿನ ಗೋಲಿಯಾತನನ್ನು ಜಯಿಸಿದವರು, ಎಲ್ಲ ಸತ್ಯ. ಆದರೆ ಇವತ್ತು ಅರಸನು ಬೆಚ್ಚಗೆ ಇಲ್ಲದೆ ಮಲಗಿದ್ದಾರೆ. ಅರಸನ ಹಳೆಯ ಹಿಸ್ಟ್ರಿ, ಒಳ್ಳೆಯ ಹಿಸ್ಟ್ರಿ, ಅವರ ಕುರಿತಾಗಿರುವಂತಹ ಕಾರ್ಯಗಳನ್ನು ಓದಿದ್ರೆ ಸಕ್ಸಸ್ಫುಲ್ ಕಿಂಗ್. ಆದರೆ ಇವತ್ತು ಅರಸನ ಪರಿಸ್ಥಿತಿಯು ಏನು? ಇದೇ ರೀತಿಯಾಗಿಯೇ ಬೇಜಾರು ಮಾಡಿಕೊಳ್ಳಬೇಡಿ, ನಾನು ಹೇಳುತ್ತಿರುವುದು ಸತ್ಯ. ಇದೇ ರೀತಿಯಾಗಿ ಸಭೆಯ ಕುರಿತಾದ ಗರ್ವವೋ, ಡಿನಾಮಿನೇಷನ್ ಕುರಿತಾದ ಗರ್ವವೋ, 150 ವರ್ಷ, 200 ವರ್ಷ, 300 ವರ್ಷ, ನಾವೆಲ್ಲರೂ ಕೂಡ ಒಂದು ಕಾಲಘಟ್ಟದಲ್ಲಿ ಇಂಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಾಧನೆಯನ್ನು ಮಾಡಿದಂಥವರೇ. ಇಂಡಿಯಾದಲ್ಲಿರುವಂತಹ ಅದು ಶಿಕ್ಷಣವಾಗಿರಲಿ, ಅಥವಾ ಮೆಡಿಸಿನ್ ಆಗಿರಲಿ, ಅಥವಾ ಸ್ಪಿರಿಚುವಾಲಿಟಿ ಆಗಿರಲಿ, ಎಲ್ಲದಕ್ಕೂ ಕೂಡ ನಾವೇ ಒಂದು ಕಾಲದಲ್ಲಿ ಅಸ್ತಿವಾರ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಇವತ್ತು ಸಭೆಯ ಪರಿಸ್ಥಿತಿಯು ಏನು? ಅವರು ಆ ಕಾಲದಲ್ಲೇ ರಾಜ್ಯ, ಇವತ್ತು ಬೆಚ್ಚಗೆ ಇಲ್ಲದೆ ಮಲಗಿದ್ದಾರೆ. ಎಬ್ಬಿಸುವುದಕ್ಕೆ ಮಾರ್ಗವಿಲ್ಲ. ಎಷ್ಟು ಕಂಬಳಿಗಳನ್ನು ಒದಿಸಿದರೂ ಕೂಡ ಬೆಚ್ಚಗಾಗಲಿಲ್ವಂತೆ. ಅದರ ಅರ್ಥ ಏನು? ಅವರನ್ನು ಬೆಚ್ಚಗಾಗಿ ಮಾಡುವುದಕ್ಕಾಗಲಿಲ್ಲ. ಸಭೆಯ ಕೆಲಸ ಏನು? ಇಲ್ಲಿ ಬಂದು ಹೋದ ನಂತರವಾಗಿ ನಿಮ್ಮೊಳಗೆ ಯಾವುದಾದ್ರೂ ಒಂದು ಆತ್ಮಿಕವಾದ ಬದಲಾವಣೆ ಬಂದಿರಬೇಕು. ಅದಕ್ಕಾಗಿಯೇ ಚರ್ಚು. ಇವಾಗ ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸುತ್ತೀರಾ? ಕಳುಹಿಸಿ, ಅವನನ್ನು ಕಳುಹಿಸಿ. ಮುಂಚೆ ಎಲ್ಲ ಕೇಳುತ್ತಾ ಇದ್ರು, ಸ್ಕೂಲ್ಗೆ ಹೋಗಿ ಬಂದಲ್ವಾ, ಟೀಚರ್ ಇವತ್ತು ಏನಪ್ಪ ಹೇಳ್ಕೊಟ್ರು ಅಂತ ಕೇಳ್ತಿದ್ರು. ಕೂಡಲೇ ಅವನು ಹೇಳುತ್ತಾನೆ, ಇವತ್ತು ಈ ಕ್ಲಾಸಸ್ ಎಲ್ಲ ತೆಗೆದುಕೊಂಡ್ರು ಎಂಬುದಾಗಿ ಹೇಳುತ್ತಿದ್ದ. ಒಂದು LKG ಹೋಗುವಾಗ, UKG ಹೋಗುವಾಗ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವಾಗ ನನಗೆ ರೈಮ್ಸ್ ಹೇಳಿಕೊಟ್ರು, ನನಗೆ ಆಲ್ಫಾಬೆಟ್ಸ್ ಹೇಳಿಕೊಟ್ರು. ಓಕೆ, ರೈಟ್. ಸೆಕೆಂಡ್ PUC ಹೋಗಿ ಬರುತ್ತಾನೆ, 17 ವರ್ಷ. ಹೆಚ್ಚು ಕಮ್ಮಿ ಸೆಕೆಂಡ್ PUCಗೆ ಬರುವಾಗ 17-18 ವರ್ಷವಾಗಿರುತ್ತದೆ. ಸೆಕೆಂಡ್ PUCಗೆ ಕಾಲೇಜ್ಗೆ ಹೋಗಿ ಬರುತ್ತಾನೆ. ಇವತ್ತು ಏನಪ್ಪ ಹೇಳ್ಕೊಟ್ರು? ನನಗೆ ರಿಂಗಾ ರಿಂಗ ರೋಸಸ್ ಹೇಳ್ಕೊಟ್ರು, ಬಾಬಾ ಬ್ಲ್ಯಾಕ್ ಶಿಪ್ ಹೇಳ್ಕೊಟ್ರು. 12 ವರ್ಷಗಳಿಂದ ಇದನ್ನೇ ಓದುತ್ತಾ ಇದೆಯೇನೋ? ಇಲ್ಲ, ನನಗೆ ಅದೇ ಸಾಕು, ಒಳ್ಳೆಯ ರೀತಿಯಲ್ಲಿ ಹೋಗುತ್ತಾ ಇದೆ. ನನಗೆ ಬಾಬಾ ಬ್ಲ್ಯಾಕ್ ಶಿಪ್ ಬರೆಯುವುದಕ್ಕೆ ಹೇಳಿದ್ರೆ ಮಿಸ್ಟೇಕ್ ಮಾಡದೆ ಬರೆಯುತ್ತೇನೆ, 10 ಮಾರ್ಕ್ಸ್ ಸಿಗುತ್ತದೆ. ನಿನಗೆ ವಯಸ್ಸು 18 ಕಣೋ, 14 ವರ್ಷದಿಂದ ಹೋಗ್ತಾ ಇದ್ದೆ, ನೀನು ಮುಂದೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದೆಲ್ಲ ಬೇಡ. ಅದೇ ಇವತ್ತು ಸಭೆಯ ಪರಿಸ್ಥಿತಿ. ನಮಗೆ ಒಳ್ಳೆಯ ಪಾರಂಪರ್ಯ ಇದೆ, ಒಳ್ಳೆಯ ಅಸ್ತಿವಾರ ಇದೆ, ನಮ್ಮನ್ನು ರೂಪಿಸಿದಂಥ ವಿಧಾನ ಒಳ್ಳೆಯ ವಿಧಾನ. ಇವತ್ತು ಸಭೆಯ ಪರಿಸ್ಥಿತಿ ಏನು? ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ಇವತ್ತು ಸಭೆ, ಯೋಚನೆ ಮಾಡಿ ನೋಡಿ, ಒಂದು 150 ವರ್ಷಗಳಿಂದ 100 ವರ್ಷದಿಂದ ಇರುವಂಥ ಆರ್ಗನೈಸೇಷನ್ ಇಂಡಿಯಾವನ್ನು ಹಿಡಿದುಕೊಂಡಿದೆ. 100 ವರ್ಷದ ಆಚರಣೆಯನ್ನು ಈಗ ಮಾಡುತ್ತಾ ಇದೆ. ಇಂಡಿಯಾದಲ್ಲಿ ಮೇಲಿಂದ ಕೆಳಗಿನ ತನಕ ಎಲ್ಲವನ್ನು ಹಿಡಿದುಕೊಂಡಿದೆ. ಒಂದು 50 ವರ್ಷದಿಂದ ಮಾಡುತ್ತಿರುವಂಥ ವ್ಯಾಪಾರ ಇಂಡಿಯಾದ ಆರ್ಥಿಕತೆಯನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಂಡಿದೆ. ನೀವು ನಾನು ಇಂಡಿಯಾವನ್ನು ಹಿಡಿದುಕೊಳ್ಳುವುದು ಬೇಡ. ಸ್ಪಿರಿಚುವಲ್ ಆಗಿ ಎಷ್ಟು ಬೆಳೆದಿದ್ದೇವೆ ನಾವು. ಏನಿದೆ? ಯಾವ ಬೆಚ್ಚಗೂ ಇಲ್ಲ ಇವತ್ತು.
ದೇವರಿಗೆ ಈಗ ಏನು ಬೇಕು ಗೊತ್ತಾ? ಈ ಬೆಚ್ಚಗೆ ಉಂಟು ಮಾಡುವಂತಹ ಒಬ್ಬ ಕನ್ನಿಕೆ, ಒಬ್ಬ ಚಿಕ್ಕ ಕನ್ನಿಕೆ ಬೇಕು, ಒಬ್ಬ ಚಿಕ್ಕ ಹುಡುಗಿ ಬೇಕು. ಆ ಹುಡುಗಿ ಹೇಗಿರಬೇಕು? ಕನ್ನಿಕೆಯಾಗಿರಬೇಕು. ಆಕೆಯ ಮೂಲಕವೇ ಬೆಚ್ಚಗೆ ಉಂಟು ಮಾಡಲು ಸಾಧ್ಯ. ಏನ್ರಿ, ಕನ್ನಿಕೆ ಇಲ್ಲದೆ ಇರುವಂತ ಹುಡುಗಿಯನ್ನು ತರುವುದಕ್ಕೆ ಆಗಲ್ಲ. ಅರಸನಿಗೆ ಈಗಾಗಲೇ ಅನೇಕ ಹೆಂಡತಿಯರಿದ್ದಾರೆ. ಬಚ್ಚೆಬಾಳು ಇದ್ದಾಳೆ, ಮೀಕಳು ಇದ್ದಾಳೆ, ಅಬಿಗೈಲಳಿದ್ದಾಳೆ, ಅನೇಕರು ಇದ್ದಾರೆ. ಆದರೆ ಇವರ ಮೂಲಕವಾಗಿ ಅರಸನಿಗೆ ಬೆಚ್ಚಗೆ ಮಾಡುವುದಕ್ಕೆ ಆಗಲ್ಲ. ಅರಸನಿಗೆ ಬೆಚ್ಚಗೆ ಮಾಡುವಂತ ಇನ್ನೊಂದು ಚಿಕ್ಕ ಹುಡುಗಿ ಬೇಕಾಗಿದೆ. ಆ ಚಿಕ್ಕ ಹುಡುಗಿಯು ನೀವು ಹಾಗೂ ನಾನಾಗಿ ಇರಬೇಕು. ಎಲಿಯ ಹೇಳುತ್ತಾರೆ, ದೇವರೇ, ಎಲ್ಲರೂ ಬಾಳನ ಮುಂದೆ ಸಾಷ್ಟಾಂಗವೆರಗಿದರು, ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಿದರು ಹಾಗನ್ನುತ್ತಾರೆ. ಒಬದ್ಯ ಹೇಳುತ್ತಾರೆ, 50 ಮಂದಿಯಾಗಿ ಪ್ರವಾದಿಗಳನ್ನು ನಾನು ಗವಿಯಲ್ಲಿ ಇಟ್ಟಿದ್ದೇನೆ. ಈ 400 ಪ್ರವಾದಿಗಳು ಯಾರು? ಯೆಜೆಬೇಲಳೊಂದಿಗೆ ಸೇರಿದಂತವರು. ಈ 50 ಮಂದಿ ಯಾರು? 50 ಮಂದಿಯವರು ಹೆಸರು ಗೊತ್ತಿಲ್ಲದೆ ಇರುವವರು, ಊರು ಗೊತ್ತಿಲ್ಲದೆ ಇರುವವರು, ಆದರೆ ಯೆಜೆಬೇಲಳೊಂದಿಗೆ ಹೋಗಲಿಲ್ಲ. ಆದರೆ ಎಲಿಯನ ಹಾಗೆ ಕೂಡ ಇಲ್ಲ. ಅವನು ಹೋಗಿ ಏನ್ ಮಾಡ್ತಾನಂತ ಕೇಳುವುದಾದರೆ, ಅವನಿಗೆ ಗವಿಯಲ್ಲಿ ಕೂತುಕೊಂಡು ಡೈಲಿ ಅವನಿಗೆ ಊಟ ಹಾಗೂ ನೀರು ಬರುತ್ತದೆ. ಅದನ್ನು ತಿಂದು ನಾನಾಯ್ತು, ನನ್ನ ಕೆಲಸ ಆಯ್ತು. ಏನಪ್ಪಾ ಗವಿಯಲ್ಲಿ ಕೂತಿದ್ಯಲ್ಲ, ದೇಶದಲ್ಲಿ ಎಷ್ಟು ದೊಡ್ಡ ಅಕ್ರಮ ನಡೆಯುತ್ತಾ ಇದೆ, ಯೆಜೆಬೇಲಳು ಇಷ್ಟು ಸಮಸ್ಯೆ ಮಾಡುತ್ತಾ ಇದ್ದಾಳಲ್ವಾ, ನೀನು ಸ್ವಲ್ಪ ಕೇಳಬಾರ್ದಾ? ನಮ್ಗೆ ಆಗ್ಬೇಕ್ರಿ ಸವಾಸ? ನಾವು ಬಂದ್ವಾ, ಒಬ್ಬದ್ದೆ ಊಟ ಕೊಡುತ್ತಾನೆ ಅಲ್ವಾ, ತಿಂದ್ವಾ, ಪ್ರಾರ್ಥನೆ ಮಾಡಿದ್ವಾ, ಬೈಬಲ್ ಓದುದ್ವಾ, ನಂಪಾಡ್ಗಿರ್ಬೋದು ತಾನೆ. ಯಾಕೆ? ದೇವರೇ ನಮಗೆ ಈ ಗವಿಯನ್ನು ಕೊಟ್ಟಿದ್ದಾರೆ. ದೇವರೇ ಒಬ್ಬದ್ಯವನ್ನು ಏರ್ಪಡಿಸಿದ್ದು. ದೇವರು ಆಗ ಹೇಳುತ್ತಾರೆ, ಇವನಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ, ಇವನ ಮೂಲಕ ಯಾವ ಜೀವನ ತರುವುದಕ್ಕೆ ಆಗಲ್ಲ, ಇವನು ವೇಸ್ಟ್. ಆದರೆ ಏನು, ಇದು ಯೆಜೆಬೇಲಳ ಹಾಗೆ ಮೋಸವಾಗಿ ಇಲ್ಲ. ಯೆಜೆಬೇಲಳ ಪಂಕ್ತಿಯಲ್ಲಿ ತಿಂದಂತ ಆ ಪ್ರವಾದಿಗಳ ಹಾಗೆ ಇವರು ಮೋಸಕರವಾದ ಪ್ರವಾದಿಗಳಲ್ಲ. ಇವ್ರು ಸ್ವಲ್ಪ ಪರವಾಗಿಲ್ಲ, ಬೆಸ್ಟು. ಆ ಒಂದು ಹಂತದಲ್ಲೇ ನೀವು ನಾನು ಇದ್ದೇವೆ. ಆ ಸ್ಥಳದಲ್ಲೇ ಸಭೆ ಇದೆ. ಈ ಸಭೆ ಎಲ್ಲರೊಂದಿಗೆ ಹೋಗಿ ಪಾಪ ಮಾಡುವುದಿಲ್ಲ, ಲೋಕದ ವೇಷವನ್ನು ಧರಿಸಿಕೊಳ್ಳುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಈ ಸಭೆಯ ಮೂಲಕ ಏನು ಮಾಡುವುದಕ್ಕೂ ಆಗಲ್ಲ, ಯಾವ ಜೀವನವೂ ಬರುವುದಿಲ್ಲ. ಆದರೂ ಕೂಡ ಕರ್ತನು ಪೋಷಿಸುತ್ತಾರೆ, ಆಶೀರ್ವದಿಸುತ್ತಾರೆ, ಎಲ್ಲ ಆಶೀರ್ವಾದವೂ ಕೂಡ ಇದೆ. ಆದರೆ ಕರ್ತನಿಗೆ ಬೇಕಾಗಿರುವುದು ಯಾರು ಗೊತ್ತಾ? ಒಬ್ಬ ಎಲಿಯನು ಬೇಕಾಗಿದೆ. ಅವನೊಬ್ಬನೇ ಬೆಂಕಿಯನ್ನು ಇಳಿಸುವ ಆತನು. ಅವನೊಬ್ಬನೇ ಈಗ ಅವಶ್ಯವಾಗಿದ್ದಾನೆ. ಆ ಚಿಕ್ಕ ಹುಡುಗಿಗ ಅವಶ್ಯವಾಗಿದೆ. ಆಕೆಯ ಬೆಚ್ಚಗೆ ಉಂಟು ಮಾಡುವಂತವಳು. ಆ ಗುಂಪಾಗಿ ಮೊದಲು ನೀವಿದ್ದರೆ ಮಾತ್ರವೇ ನೀವು ಮೇಘದಲ್ಲಿ ಎತ್ತಲ್ಪಡುವಂತ ಗುಂಪಾಗಿ ಇರುತ್ತೀರಾ. ಇಲ್ಲ ಅಂದ್ರೆ ಒಂದು ದಿನ ಕಾಣದೆ ಹೋಗುತ್ತೀರಾ. ಏನಾಯಿತು ಅಂತ ಗೊತ್ತಿಲ್ಲ. ಇವತ್ತು ಎಸ್ತರಳನ್ನು ನೋಡಿ ಮೊರ್ದೆಕಾಯಿ ಹೇಳುತ್ತಾನೆ, ಇದು ಕ್ರಿಯೆ ಮಾಡಬೇಕಾದ ಕಾಲ. ಇವತ್ತು ನೀನು ಸುಮ್ಮನೆ ಇದ್ದರೆ ದೋಷವು ನಾಳೆ ನಿನ್ನ ಮೇಲೆ ಬೀಳುತ್ತದೆ. ಸಭೆ ಕ್ರಿಯೆ ಮಾಡಬೇಕಾದ ಸ್ಥಳದಲ್ಲಿ ಇದೆ. ನಾನು, ನನ್ನ ಚರ್ಚು, ಓಕೆ, ನಾವು ವರ್ಷಕ್ಕೆ 1 ಸಾರಿ 3-4 ಹಬ್ಬ ಆಚರಿಸುತ್ತೇವೆ, ನಾವು ಚೆನ್ನಾಗಿದ್ದೇವೆ, ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾರೆ, ವ್ಯಾಪಾರದಲ್ಲಿ ಆಶೀರ್ವದಿಸುತ್ತಾರೆ, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದ್ವಿ, 3 ತಲೆಮಾರಿಂದ ಕ್ರೈಸ್ತರಾಗಿದ್ದೇವೆ, ನಮಗೆ ಯಾವ ಕೊರತೆ ಇಲ್ಲ, ನಿಮಗೆ ಯಾವ ಸಮಸ್ಯೆ ಇಲ್ಲ, ಯಾಕಂದ್ರೆ ನೀವು ಗವಿಯಲ್ಲಿ ಕೂತು ತಿನ್ನುವಂತವರು. ಆದರೆ ನಿಮ್ಮಿಂದ ದೇವರಿಗೆ ಏನು ಪ್ರಯೋಜನ? ಇಲ್ಲ ರೀ, ನಾವು ದಶಮ ಭಾಗ ಕಾಣಿಕೆ ಕೊಡುತ್ತೇವೆ, ಅದೆಲ್ಲ ದೇವರು ನಿಮಗೆ ಕೊಟ್ಟಿರುವುದರಲ್ಲಿ ನೀವು ತಿರುಗಿ ಕೊಡುತ್ತಿದ್ದೀರಾ. ನಿಮ್ಮಿಂದ ದೇವರಿಗೆ ಏನು ಪ್ರಯೋಜನ? ಆ ಚಿಕ್ಕ ಹುಡುಗಿ ಯಾರು? ಆ ಬೆಚ್ಚಗೆ ಉಂಟು ಮಾಡುವವರು ಯಾರು? ನಮ್ಮನ್ನು ನೋಡಿ ಏನು ಹೇಳುತ್ತಾರೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಗೇನಾದ್ರು ಅನ್ನಿಸುತ್ತಾ ಇದೆ ನೋಡಿ. ನಾವು ಹೆಚ್ಚು ಕಮ್ಮಿ 1700 ಇಲ್ಲಿ ಇದ್ದೇವೆ, ಇಂಡಿಯಾದಲ್ಲಿದ್ದೇವೆ. ಮಾರ್ಟಿನ್ ಲೂಥರ್ 1570, ನಾವು 1700 ಇಲ್ಲಿ ಬಂದ್ವಿ. 1700 ನಂತರವಾಗಿ ನಾವು ಇದ್ದೇವೆ. ಹೆಚ್ಚು ಕಮ್ಮಿ 250 ವರ್ಷಕ್ಕೂ ಮೇಲ್ಪಟ್ಟು 300 ವರ್ಷಗಳಿಂದ ನಾವು ಇಲ್ಲಿದ್ದೇವೆ. ಈ 300 ವರ್ಷಗಳಿಂದ ಇರುವಂತ ನಾವಿಲ್ಲಿ ಏನ್ ಮಾಡುತ್ತಾ ಇದ್ದೇವೆ? ನಮ್ಮ ಮೂಲಕವಾಗಿ ಇಲ್ಲಿ ಏನು ನಡೆಯುತ್ತಾ ಇದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮಿಂದ ಏನಾದ್ರೂ ಒಂದು ಇದೆಯಾ? ಆ ಗವಿಯಲ್ಲಿರುವಂತ 50 ಮಂದಿಯ ಹಾಗೆ ಇದ್ದೇವೆ. ನಾವು ಹಾಗೆ ಇದ್ದೇವೆ. ಯಾವುದೇ ವಿಧವಾದಂಥ ಬದಲಾವಣೆ ಇಲ್ಲ. ಹಾಗೆ ಒಂದು ಸೆಟಲ್ ಆದಂಥ ಜೀವನ. ಕೇಳಿದ್ರೆ ನಾವು ಇಂಡಿಯಾದಾದ್ಯಂತ ಇದ್ದೇವೆ. ನಾವು ಇಲ್ಲಿ CSI, ಅವರು CNI. ನಾವು ಇಂಡಿಯಾ ಪೂರ್ತಿ ಇದ್ದೇವೆ, ಲೋಕದ ಪೂರ್ತಿ ಇದ್ದೇವೆ, ಪ್ರೊಟೆಸ್ಟೆಂಟ್ಸ್ ಇದ್ದೇವೆ. ಆದ್ರೆ ಏನು, ನಮ್ಮಿಂದ ಬೆಚ್ಚಗೆ ಉಂಟು ಮಾಡಕ್ಕಾಗ್ತಾ ಇದೆಯಾ? ನಾವೇ ಅದನ್ನು ಮಾಡಬೇಕು. ನಾವು ಮಾಡದ ಹೊರತು ಬೇರೆ ಯಾರಿಂದಲೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ಪಾರಂಪರ್ಯದಲ್ಲಿರುವಂಥ ನೀವು ನಾನು ಕ್ರಿಸ್ತನಿಗೋಸ್ಕರವಾಗಿ ಹೇಳುವುದಾದರೆ, ಈ ದೇಶವು ಕ್ರಿಸ್ತನ ದೇಶವಾಗಿ, ಕ್ರಿಸ್ತನನ್ನು ಅರಿತಿರುವಂಥ ದೇಶವಾಗಿ ಮಾರ್ಪಡುತ್ತದೆ. ಯು ವಾಂಟ್ ಟು ಆಕ್ಟ್. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಡೈಲ್ಯೂಷನ್ ಇದೆ, ಒಂದು ಸ್ಯಾಚುರೇಷನ್ ಲೆವೆಲ್, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುವಂಥ ಇದ್ದೇವೆ. ಎಲ್ಲೋ ಸೋದೋಮಿನಲ್ಲಿ ನಡೆಯುತ್ತಾ ಇರುವಂತಹ ಪಾಪಕ್ಕಾಗಿ ಮಂದಿರದಲ್ಲಿ ಕೂತುಕೊಂಡು ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರೇ ಅಲ್ಲಿ ನೀತಿವಂತರಿದ್ರೆ ನಾಶ ಮಾಡಬೇಡಿ ಅಪ್ಪ ಅಂತ. ಎಲ್ಲೋ ಇರುವಂತ ಮ್ಯಾಸಿಡೋನಿಯಾಗೆ ಇಲ್ಲಿರುವಂತ ಪೌಲನನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲೋ ಇರುವಂತ ಕೊರ್ನೇಲಿಯನ ಮನೆಗೆ ಪೇತ್ರನನ್ನು ಕರೆದುಕೊಂಡು ಹೋಗ್ತಾರೆ.
ಆದರೆ ನಿಮಗೆ ನೀವು ಇರುವಂಥ ಈ ಪಟ್ಟಣದ ಕುರಿತಾಗಿ, ದೇಶದ ಕುರಿತಾಗಿ ಒಂದು ಭಾರವೇ ಇಲ್ವಲ್ಲ? ಏನೋ ಸುಂದರವಾಗಿ ಬರುವಂಥದ್ದು, ಜಾಲಿಯಾಗಿ ಚರ್ಚಲ್ಲಿ ಕೂರುವುದು, 1.5 ತಾಸು ಮುಗಿಸಿ ಆನಂತರವಾಗಿ ಹೋಗೋದು. ಏನ್ ಪ್ರಯೋಜನ? ಮತ್ತೆ ಹೇಳುತ್ತೇನೆ, ನಾನು, ನನ್ನ ಕುಟುಂಬ, ನಮ್ಮ ಸಭೆ ಚೆನ್ನಾಗಿದ್ದೇವೆ, ಪೀಸ್‌ಫುಲ್ ಆಗಿ ಇದ್ದೇವೆ, ಬಂದ್ವಿ, ತಿಂದ್ವಿ, ಸತ್ವಿ ಅಂದ್ರೆ ನಿಮ್ಮಿಂದ ಕ್ರಿಸ್ತನಿಗೆ ಪ್ರಯೋಜನವಿಲ್ಲ ಅಂದ್ರೆ ನೀವು ಮರೆಯಲ್ಪಟ್ಟು ಹೋಗುತ್ತೀರಾ, ಮರೆಯಾಗಿ ಹೋಗುತ್ತೀರಾ. ನಿಮ್ಮೊಳಗೆ ಒಂದು ವೈರಾಗ್ಯ ಬರಬೇಕು, ಒಂದು ಜೀವನ ಬರಬೇಕು. ಅದಕ್ಕೆ ನಾನು ಕಾರಣವಾಗಿರಬೇಕು, ನಮ್ಮ ಸಭೆ ಅದಕ್ಕೆ ಕಾರಣವಾಗಿರಬೇಕು. ಏನಾದರೂ ನನ್ನ ಮೂಲಕವಾಗಿ ಮಾಡಿ ದೇವರೇ ಎನ್ನುವಂಥ ಕಾರ್ಯ ಬರಬೇಕು. ಗೊತ್ತಾ ನಿಮಗೆ? ಒಬ್ಬನೇ ಒಬ್ಬ ಮಾರ್ಟಿನ್ ಲೂಥರ್ ಇಷ್ಟು ದೊಡ್ಡ ಬದಲಾವಣೆಯನ್ನು ಲೋಕದಲ್ಲಿ ತರುವುದಕ್ಕೆ ಸಾಧ್ಯ ಅಂದರೆ ಅವರಿಂದ ಏರ್ಪಡಿಸಲ್ಪಟ್ಟಂತ ಇಷ್ಟು ದೊಡ್ಡ ಸಂತತಿ ಎಷ್ಟು ದೊಡ್ಡ ಬದಲಾವಣೆ ತರಬೇಕು. ಆ ಮನುಷ್ಯರಲ್ಲಿದ್ದಂಥ ವೈರಾಗ್ಯ ಎಲ್ಲಿ? ನಾನು, ನನಗೆ ಒಳ್ಳೆಯ ಕೆಲಸ, ಸಂಬಳ, ಕಡೆಯ ತನಕ ಆಹಾರ, ತಿಂದ್ವಿ ಸತ್ವಿ ಎಂಬುದಾಗಿ ಕೂತ್ಕೊಂಡ್ರಿ ಅಂದ್ರೆ ಒಂದು ದಿನ ಬರುತ್ತದೆ. ದಯವಿಟ್ಟು ತೀರ್ಮಾನ ತೆಗೆದುಕೊಳ್ಳಿ. ಕ್ರಿಸ್ತನಿಗೋಸ್ಕರ ಒಂದು ವೈರಾಗ್ಯವುಳ್ಳ ಸಭೆಯಾಗಿ, ಒಂದು ಜೀವನವನ್ನು ತರುವಂತಹ ಸಭೆಯಾಗಿ, ಏನಾದರೂ ಕ್ರಿಸ್ತನಿಗೋಸ್ಕರವಾಗಿ ಮಾಡುವಂತಹ ಸಭೆಯಾಗಿ ನಾವು ಮಾರ್ಪಡಬೇಕು. ದೇವರೇ, ನಮ್ಮನ್ನು ಉಪಯೋಗಿಸಿರಿ. ಆನಂತರವಾಗಿ ಎಂಥ ನೆಬೂಕದ್ನೆಚ್ಚರನು ಕೂಡ ನಮ್ಮ ಮುಂದೆ ನಿಲ್ಲುವುದಕ್ಕೆ ಆಗಲ್ಲ, ಯಾವ ಬೆಲ್ಶಚ್ಚರು ನಿಲ್ಲುವುದಕ್ಕೆ ಆಗಲ್ಲ, ಯಾವ ಅರಸನು ಕೂಡ ಸಿಂಹದ ಗವಿಯಲ್ಲಿ ಹಾಕೋಕ್ಕಾಗಲ್ಲ. ಅವರೆಲ್ಲರೂ ಕೂಡ ನಮ್ಮ ದೇವರ ಮುಂದೆ ಮೊಣಕಾಲನ್ನು ಊರಬೇಕು. ಬಿಟ್ಟರೆ ಕರ್ತನು ನಮಗೋಸ್ಕರವಾಗಿ ವೈರಾಗ್ಯ ತೋರಿಸುತ್ತಾರೆ. ಆದರೆ ಆ ಒಬ್ಬ ಎಲಿಯ ಎಲ್ಲಿ? ಆ ಒಂದು ಚರ್ಚಲ್ಲಿ ಆ ಬೆಂಕಿಯನ್ನು ಇಳಿಸುವಂತ ಒಬ್ಬರು ಎಲ್ಲಿ? ಆ ಬೆಚ್ಚಗೆ ಮಾಡುವಂತಹ ಆ ಒಂದು ಚಿಕ್ಕ ಹುಡುಗಿ ಎಲ್ಲಿ? ಅದನ್ನೇ ದೇವರು ಎದುರು ನೋಡುತ್ತಾ ಇದ್ದಾರೆ. ಇವತ್ತು ಒಂದು ತೀರ್ಮಾನ ನಾನು ಹೇಳುತ್ತೇನೆ. ಒಂದು 120 ಜನರು ಆಸಕ್ತಿಯಿಂದ ಪ್ರಾರ್ಥಿಸಿದ್ರೆ ಸಾಕು, ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯ ಮಾಡುತ್ತಾರೆ. ನಿಮ್ಮೊಳಗೆ ಆ ರೀತಿಯಾದಂಥ ಒಂದು ಜೀವನದ ಬದಲಾವಣೆ ನಿಮ್ಮ ಸಭೆಯಲ್ಲಿ ಬಂದರೆ ಸಾಕು, ನಿಮ್ಮ ಮೂಲಕ ದೇವರು ಇಂಡಿಯಾದಾದ್ಯಂತ ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ನಿಮಗೆ ಈಗ ವೈರಾಗ್ಯ ಬರಬೇಕು. ನಿಮಗೆ ಅನ್ನಿಸಬೇಕು, ದೇವರೇ ನನ್ನ ಮೂಲಕವಾಗಿ ಏನಾದರೂ ಮಾಡಿಯಪ್ಪ, ನಮ್ಮ ಸಭೆಯನ್ನು ಉಪಯೋಗಿಸಿರಿ ದೇವರೇ. ಈ ಚಿಕ್ಕ ಕಿಡಿಯನ್ನು ದೊಡ್ಡ ಲೆವೆಲಲ್ಲಿ ಮಾರ್ಪಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಕಡೆಯದಾಗಿ ಒಂದು ಕನ್ನಿಕೆಯನ್ನು ಅವರು ಯಾತಕ್ಕಾಗಿ ಹುಡುಕುತ್ತಾರೆ? ಓದಿರಿ, ಮುಗಿಸೋಣ. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. ಅರಸನು ತನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಿಗೆ ಕಾರಬಾರಿಗಳನ್ನು ಕಳುಹಿಸಬೇಕು. ಅವರು ಸುಂದರಿಯಾದ ಎಲ್ಲ ಕನ್ಯೆಯರನ್ನು ಶೂಷನ್ ಕೋಟೆಯ ಅಂತಃಪುರದಲ್ಲಿ ಕೂಡಿಸಿ, ಅಂತಃಪುರ ಪಾಲಕನು ರಾಜ ಕಂಚಕಿಯೂ ಆದ ಹೇಗಯ್ಯ ವಶಕ್ಕೆ ಕೊಡಲಿ. ಅವನು ಅವರಿಗೆ ಕಾಂತಿಯನ್ನು ಹೆಚ್ಚಿಸುವ ಲೇಪನ ದ್ರವ್ಯಗಳನ್ನು ಹಂಚಲಿ. ಈ ಎಸ್ತರಳನ್ನು ಯಾಕೆ ಅವರು ಕನ್ಯೆಯಾಗಿ ಕೊಂಡು ಬರಬೇಕು? ಎಸ್ತರಳನ್ನು ಯಾಕೆ ಅಲ್ಲಿ ಕರೆತರುತ್ತಾರೆ? ಯಾಕೆ ಕರೆತಂದು ಒಬ್ಬರ ಕೈಯಲ್ಲಿ ಒಪ್ಪಿಸಿ, ಹೇಗಯ್ಯ ಕೈಯಲ್ಲಿ ಒಪ್ಪಿಸಿ, ಆಕೆಯನ್ನು ಪರಿಶುದ್ಧ ಮಾಡಿ, ಶುದ್ಧೀಕರಿಸಿ, ಎಲ್ಲ ಕಾರ್ಯವನ್ನು ಮಾಡಿ, ಅದರೊಂದಿಗೆ ಆಕೆಯನ್ನು 12 ತಿಂಗಳುಗಳ ಕಾಲ ಶುದ್ಧೀಕರಿಸಿ, ಆಕೆ ಕೇಳುವುದನ್ನೆಲ್ಲ ಕೊಟ್ಟು ಅರಸನ ಮನೆಗೆ ಕಳುಹಿಸಿ, ಆಕೆಯನ್ನು ರಾಣಿಯನ್ನಾಗಿ ಯಾಕೆ ಮಾರ್ಪಡಿಸುತ್ತಾರೆ? ಅಷ್ಟರ ಮಟ್ಟಿಗೆ ದೇವರು ಕೊಂಡು ಬರುವುದಕ್ಕೆ ಉದ್ದೇಶವೇನು? ಈ ಕನ್ಯೆಯಾದ ಸ್ತ್ರೀಯನ್ನು ಯಾಕೆ ಅರಸನಿಗೆ ಕೊಡಬೇಕು ಎಂದು ಕೇಳುವುದಾದರೆ, ಎಸ್ತರಳನ್ನು ಕರೆತಂದದರ ಹಿಂದೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಯಾವ ಉದ್ದೇಶ? ಒಂದು ದಿನ ಎಸ್ತರಳಿಗೆ ಏನು ಸಿಗುತ್ತದೆ ಎಂಬುದಾಗಿ ಮಾತ್ರ ನೋಡಿರಿ. ಓದಿರಿ, 8ನೇ ಅಧ್ಯಾಯ 4ನೇ ವಾಕ್ಯ ಓದಿರಿ. ಅರಸನು ಸುವರ್ಣ ರಾಜ ದಂಡವನ್ನು ಯಾರ ಕಡೆಗೆ ಚಾಚುತ್ತಾನೆ? ಎಸ್ತರಳ ಕಡೆಗೆ ಚಾಚುತ್ತಾನೆ. ಆ ದಂಡವನ್ನು ಎಸ್ತರಳು ಹಿಡಿದಳು ಅಂದರೆ ಆಕೆಗೆ ಏನ್ ನಡೆಯುತ್ತದೆ ಗೊತ್ತಾ? 8ನೇ ವಾಕ್ಯ ಓದಿರಿ. ಹೀಗಿರುವುದರಿಂದ ಯಹೂದ್ಯರ ವಿಷಯವಾಗಿ ನಿಮಗೆ ಸರಿತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜ ಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು. ಈ ಅರಸನ ನಾಮ ಎನ್ನುವಂಥದ್ದೇ ಯೇಸುವಿನ ನಾಮ. ಈ ಅರಸನ ಮುದ್ರೆ ಎನ್ನುವಂಥದ್ದೇ ಪರಿಶುದ್ಧಾತ್ಮನ ಮುದ್ರೆ. ಇಲ್ಲಿ ಎಸ್ತರಳು ಯಾಕೆ ರಾಣಿಯಾಗಿ ಮಾರ್ಪಡಿಸಲ್ಪಟ್ಟಳು? ನಿಮ್ಮನ್ನು ನನ್ನನ್ನು ಈಗ ದೇವರು ಅರಸರಾಗಿ ಯಾಜಕರನ್ನಾಗಿ ಕರೆದಿದ್ದಾರೆ. ಪ್ರಕಟಣೆ 1:6ನೇ ವಾಕ್ಯ ಹೇಳುತ್ತದೆ. ಸೊ ನಿಮ್ಮನ್ನು ನನ್ನನ್ನು ದೇವರು ಅರಸರಾಗಿ ಯಾಜಕರಾಗಿ ಕರೆದಿದ್ದಾರೆ. ದೇವರು ಯಾಕೆ ನಿಮ್ಮನ್ನು ಪ್ರತ್ಯೇಕಿಸಿ ಒಂದು ಶುದ್ಧ ಕನ್ನಿಕೆಯಾದ ಸಭೆಯಾಗಿ ತಂದು ನಿಮ್ಮನ್ನು ಅರಸನ ಕೈಗೆ ಒಪ್ಪಿಸಿದ್ದಾರೆ ಗೊತ್ತಾ? ಮೊದಲನೆಯದಾಗಿ ನಿಮ್ಮ ಮೂಲಕವಾಗಿ ಪರಿಶುದ್ಧವಾದದ್ದು ಹುಟ್ಟಬೇಕು. ಎರಡನೆಯದಾಗಿ ನಿಮ್ಮ ಮೂಲಕವಾಗಿ ಒಂದು ದೊಡ್ಡ ಉಜ್ಜೀವನ ಈ ದೇಶದಲ್ಲಿ ಉಂಟಾಗಬೇಕು. ಮೂರನೆಯದಾಗಿ ದೇವರು ಆ ರೀತಿಯಾದಂಥ ಸಭೆಯ ಕೈಯಲ್ಲಿ, ಆ ರೀತಿಯಾದಂಥ ಸೇವಕರ ಕೈಯಲ್ಲಿ ದೇವರೊಂದು ಅಧಿಕಾರವನ್ನು ಕೊಡುವುದಕ್ಕೆ ಬಯಸುತ್ತಿದ್ದಾರೆ. ಏನ್ ಬಯಸುತ್ತಾ ಇದ್ದಾರೆ? ಒಂದು ಅಥಾರಿಟಿ, ಒಂದು ಅಧಿಕಾರ. ಆ ಅಧಿಕಾರ ಯಾತಕ್ಕಾಗಿ ಗೊತ್ತಾ? ಈ ದೇಶದಲ್ಲಿರುವಂಥ ಎಲ್ಲಾ ಜನರನ್ನು ಕೂಡ ಕಾಪಾಡುವುದಕ್ಕೋಸ್ಕರವಾಗಿ. ಒಂದು ದೊಡ್ಡ ನಾಶನವು ನಡೆಯಲಿಕ್ಕಿದೆ. ಆ ನಾಶನದಲ್ಲಿ ಆ ಜನರನ್ನು ಕಾಪಾಡುವುದಕ್ಕೆ ಆಕೆಗೆ ಒಂದು ಅಧಿಕಾರ ಬೇಕು. ಯಾರಿಗೆ ಬೇಕು? ಎಸ್ತರಳಿಗೆ ಬೇಕು. ನಿನಗೆ ಇಷ್ಟ ಬಂದಂತೆ ಮಾಡು.
ಹಾಗಾದರೆ ಆಕೆಯು ಇಷ್ಟವಾಗಿ ತನ್ನ ಜನರನ್ನು ಕಾಪಾಡಬೇಕು ಅಂದ್ರೆ ಅದಕ್ಕೆ ಎಸ್ತರಳು ಮೊದಲು ಅರಮನೆಗೆ ಹೋಗಿ ಅಲ್ಲಿ ಅರಸನತ್ರ ಒಳ್ಳೆ ಹೆಸರು ಸಂಪಾದಿಸಿಕೊಂಡು ಅರಸನ ಪಕ್ಕದಲ್ಲಿ ಕೂತು ಅವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ಇದು ನಡೆದರೇನೆ ಇದು ನಡೆಯುತ್ತದೆ. ಆ ರೀತಿ ಅರಸನಿಗೆ ಮೆಚ್ಚುಗೆಯಾಗಿ ನಡೆಯಬೇಕಂದ್ರೆ ಎಸ್ತರಳು ಕನ್ನಿಕೆಯಾಗಿದ್ರೇನೆ ಅರಮನೆಗೆ ಬರಲು ಸಾಧ್ಯ. ಎಸ್ತರಳು ಮದುವೆಯಾಗಿದ್ದಂಥವಳಾಗಿದ್ರೆ ಬರಲು ಸಾಧ್ಯವಿಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಹಾಗಾದರೆ ಕ್ರಿಸ್ತನಲ್ಲಿ ನೀವು ಪರಿಶುದ್ಧವುಳ್ಳದ್ದಾಗಿ ಕ್ರಿಸ್ತನಿಗೆಂದು ವೈರಾಗ್ಯವುಳ್ಳ ಸಾಕ್ಷಿಯಾಗಿ ನೀವು ನಿಲ್ಲುವಾಗ ದೇವರು ನಿಮ್ಮನ್ನು ಅರಸನಾಗಿ ಯಾಜಕರನ್ನಾಗಿ ಕರೆಯುವುದು ಮಾತ್ರವಲ್ಲ, ನಿಮ್ಮ ಮೂಲಕ ತನಗೆ ಇಷ್ಟವಾದದನ್ನು ಮಾಡುವುದಕ್ಕೆ ದೇವರು ಬಯಸುತ್ತಿದ್ದಾರೆ. ಆ ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಕೊಡುವುದಕ್ಕೆ ದೇವರು ಬಯಸುತ್ತಾ ಇದ್ದಾರೆ. ಆ ದಂಡವನ್ನು ಕೊಡಲು ಬಯಸುತ್ತಾ ಇದ್ದಾರೆ. ಮುದ್ರೆಯ ಉಂಗುರವನ್ನು ಕೊಡಲು ಬಯಸುತ್ತಿದ್ದಾರೆ. ಆ ಉಂಗುರವನ್ನು ಯೋಸೇಫನ ಕೈಯಲ್ಲಿ ಹಾಕಿದಾಯಿತು ಅಂದ್ರೆ ಸಮಸ್ತ ಐಗುಪ್ತ್ಯವು ಕೂಡ ಯೋಸೇಫನ ಮುಂದೆ ಅಡ್ಡ ಬೀಳಬೇಕು. ಈ ಮುದ್ರೆಯನ್ನು ಮೊರ್ದೆಕಾಯಿ ಹಾಕಿಕೊಂಡಾಯಿತು ಅಂದ್ರೆ 127 ದೇಶಗಳಿಗೂ ಮೊರ್ದೆಕಾಯಿ ಹೇಳುವಂಥದ್ದೇ ಕಾನೂನು. ಆ ಪರಿಶುದ್ಧಾತ್ಮನ ಮುದ್ರೆಯು ನಿಮ್ಮ ನನ್ನ ಮೇಲೆ ಇರುವುದರಿಂದ ನನ್ನ ನಾಮದಿಂದ ನೀವು ದೆವ್ವಗಳನ್ನು ಓಡಿಸುತ್ತೀರಾ, ನನ್ನ ನಾಮದಿಂದ ನೀವು ರೋಗಿಗಳ ಮೇಲೆ ಕರಗಳನ್ನು ಇಡುತ್ತೀರಾ, ನನ್ನ ನಾಮದಲ್ಲಿ ಏನನ್ನೇ ಬೇಡಿಕೊಂಡ್ರೂ ಕೊಡುತ್ತೇನೆ. ಇದುವೇ ಕರ್ತನು ಕೊಡುವಂತ ಅಧಿಕಾರ. ಈ ಅಧಿಕಾರವನ್ನು ಪಡೆಯಬೇಕಂದ್ರೆ ಸಭೆ ಹೇಗಿರಬೇಕು? ಕನ್ನಿಕೆಯುಳ್ಳ ಸಭೆಯಾಗಿರಬೇಕು. ಇವತ್ತು ದೇವರು ಕೈಯಲ್ಲಿ ಅಧಿಕಾರ ಇಟ್ಟುಕೊಂಡಿದ್ದಾರೆ. ಕರ್ತನು ಬಲವಾಗಿ ಉಪಯೋಗಿಸಲು ಬಯಸುತ್ತಿದ್ದಾರೆ. ಕರ್ತನಿಗೆ ಬೇಕಾಗಿರುವುದು ಆ ಬಲವಾಗಿ ಉಪಯೋಗಿಸಲ್ಪಡುವಂತಹ ಪಾತ್ರೆ. ಕರ್ತನಿಗೆಂದು ಎದ್ದು ಪ್ರಕಾಶಿಸುವಂತ ಒಂದು ಪಾತ್ರೆಯೂ ಬೇಕು. ಅದಕ್ಕೆ ತನ್ನನ್ನು ಶುದ್ಧೀಕರಣೆಗೋಸ್ಕರ ಒಪ್ಪಿಸಿಕೊಟ್ಟು ಕನ್ನಿಕೆಯಾಗಿ ಇಟ್ಟುಕೊಂಡು ಕರ್ತನಿಗೋಸ್ಕರವಾಗಿ ಕಾದಿರುವಂತ ಒಂದು ಶುದ್ಧ ಕನ್ನಿಕೆಯು ದೇವರಿಗೆ ಬೇಕಾಗಿದೆ. ನಾನು ಹೇಳುತ್ತಿರುವುದು ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ ಹೇಳುತ್ತಿದ್ದೇನೆ. ಯಾವ ಉಪದೇಶದ ಕಲಬೆರಕೆ ಇಲ್ಲದೆ ದೇವರ ವಿಷನ್ ಏನು ಅದುವೇ ನನ್ನ ವಿಷನ್. ಕರ್ತನು ಏನನ್ನು ಬಯಸುತ್ತಾರೋ ಅದನ್ನೇ ನಾನು ಮಾಡುತ್ತೇನೆ. ಕರ್ತನು ಏನನ್ನು ಹೇಳುತ್ತಾರೋ ಅದೇ ಯೇಸು ಹೇಳುತ್ತಾರೆ. ನನ್ನ ತಂದೆಯ ಚಿತ್ತವೇನು ಅದನ್ನೇ ನಾನು ಮಾಡುತ್ತೇನೆ. ತಂದೆ ಏನ್ ಮಾಡಿದ್ರು? ಎಲ್ಲ ಅಧಿಕಾರವನ್ನು ಕೂಡ ಯೇಸುವಿನ ಕೈಗೆ ಒಪ್ಪಿಸಿಕೊಟ್ಟರು. ಯೋಹಾನ 13 ಹೇಳುತ್ತದೆ ಅದೇ ಪ್ರಕಾರ ನೀವು ತಂದೆಯ ಚಿತ್ತವನ್ನೇ ಮಾಡುವವರಾಗಿ ಮಾರ್ಪಟ್ರಿ ಅಂದ್ರೆ, ಯೇಸುವಿನ ಚಿತ್ತವನ್ನೇ ಮಾಡುವವರಾಗಿ ನಾವು ಮಾರ್ಪಟ್ವಿ ಅಂದ್ರೆ ಸಕಲ ಅಧಿಕಾರವನ್ನು ಕೂಡ ನಮ್ಮ ಕೈಲಿ ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನನ್ನ ನಾಮದಲ್ಲಿ ನೀವು ಏನನ್ನು ಬೇಕಾದ್ರೂ ಮಾಡಬಹುದು. ಅದು ದೇವರು ಕೊಡುವಂತ ಅಧಿಕಾರ. ಆದರೆ ಅದನ್ನು ಪಡೆಯುವ ಹಂತದಲ್ಲಿ ಸಭೆ ಇದೆಯಾ? ಸಭೆಯಲ್ಲಿ ಇವತ್ತು ಆ ಥಾಟ್ ಇದೆಯಾ? ಎಸ್ತರಳ ಬಳಿಗೆ ಹೋಗಿ ಅವ್ರು ಕೇಳುತ್ತಾರೆ, ನಿನಗೇನ್ ಬೇಕು ಎಸ್ತರ್? ಎಲ್ಲವನ್ನು ತೆಗೆದುಕೋ, ನನಗೇನು ಬೇಡ ಅಂತ ಆಕೆ ಹೇಳಿದಳು. ಎಸ್ತರಳು ಏನ್ ಹೇಳಿದಳು? ನನಗೇನು ಬೇಡ. ಆ ಹೇಗಾಗಿ ಏನ್ ಕೊಡುತ್ತಾನೋ ಅದನ್ನು ಮಾತ್ರ ಕೊಡ್ಲಿ, ನನಗೇನು ಸ್ಪೆಷಲ್ ಆಗಿ ಏನು ಬೇಡ. ಏನು ಜೊತೆಗಿರುವಂತಹ ಸ್ತ್ರೀಯರೆಲ್ಲ ಹೇಳಿರುತ್ತಾರೆ ಎಸ್ತರಳನ್ನು ನೋಡಿ, ಉಚಿತರ ಮಾತಾಡಬೇಡ, ಏನ್ ಬೇಕಾದ್ರೂ ಕೊಡುತ್ತಾರೆ ಎಸ್ತರಳೆ, ಕೇಳು, ಧೈರ್ಯವಾಗಿ ಕೇಳು. ಆಕೆ ಹೇಳುತ್ತಾಳೆ, ಏನು ಬೇಡ, ಹೋಗಿ ಹೇಗೆ ಹತ್ರ ಹೇಳಿ, ಅವ್ರು ಏನ್ ಕೊಡುತ್ತಾರೋ ಅದನ್ನೇ ಕೊಟ್ಟು ಕಳುಹಿಸಿ. ಆಮೇಲೆ ಇದು ಮುಗಿಯಿತು. ಆನಂತರ ಅರಸನು ಕರೆದು ಕೇಳುತ್ತಾರೆ, ಎಸ್ತರಳೆ ನಿನಗೆ ಏನ್ ಬೇಕು ಕೇಳು, ರಾಜ್ಯದಲ್ಲಿ ಅರ್ಧ ಭಾಗ ಕೇಳಿದ್ರು ಕೊಡುತ್ತೇನೆ. ಅದೆಲ್ಲ ಬೇಡ ರಾಜ, ಬಿಡಿ. ಏನಪ್ಪಾ ಇದು, ರಾಜ್ಯದಲ್ಲಿ ಅರ್ಧ ಭಾಗ ಕೇಳಿದ್ರು ಬೇಡ ಅಂತಿದ್ದಾಳಲ್ಲ. ಅದು ಮುಗಿಯಿತು. ಆನಂತರ ಮತ್ತೆ ಎಸ್ತರಳನ್ನು ನೋಡಿದಾಗ ದಂಡವನ್ನು ಚಾಚಿ ಕೇಳುತ್ತಾರೆ, ಎಸ್ತರಳೆ ನಿನಗೇನ್ ಬೇಕು? ಅದೇ ವಾಕ್ಯದಲ್ಲಿದೆ. ಆ ರಾಜನ ಸಮ್ಮುಖದಲ್ಲಿ ಅವರು ಕೇಳುತ್ತಾರೆ, ನಿನಗೇನ್ ಬೇಕು ಎಸ್ತರಳೆ? ದೇಶದಲ್ಲಿ ಅರ್ಧ ಭಾಗ ಕೇಳಿದ್ರು ಏನ್ ಮಾಡುತ್ತೇನೆ ನಾನು? ನಿನಗೆ ಕೊಡುತ್ತೇನೆ. ಆದರೆ ಈಗಲೂ ಕೂಡ ಅದನ್ನೇ ಹೇಳುತ್ತಾಳೆ, ಅದೆಲ್ಲ ನನಗೆ ಬೇಡ ರಾಜನೇ. ಹಾಗಾದ್ರೆ ಏನ್ ಬೇಕು ಎಸ್ತರಳೆ? ಆಕೆ ಹೇಳುತ್ತಾಳೆ, ಆ ದಂಡವನ್ನು ಆ ಮುದ್ರೆಯ ಉಂಗುರವನ್ನು ನನಗೆ ಕೊಡಿ, ನಾನು ನನ್ನ ಜನರನ್ನು ಕಾಪಾಡಿಕೊಳ್ಳುತ್ತೇನೆ. ಈ ರಾಜ್ಯದಲ್ಲಿ 127 ದೇಶಗಳಿಗೆ ನಾನು ರಾಣಿಯಾಗಿ ಕೂತಿದ್ದೇನೆ. ಅದು ಒಂದ್ ಕಡೆ ಇರಲಿ, ಆದರೆ 127 ದೇಶದಲ್ಲೂ ನನ್ನ ಜನರು ಸಾಯುತ್ತಾ ಇದ್ದಾರೆ. ಅವರನ್ನು ನಾನು ರಕ್ಷಿಸಬೇಕು. ನನಗೆ ಅವಶ್ಯವಾಗಿರೋದು ಆ ರಾಜದಂಡ ಹಾಗೂ ಮುದ್ರೆ ಉಂಗುರ. ಅದೇ ಕಾರ್ಯವನ್ನೇ ನಿಮಗೂ ನನಗೂ ದೇವರು ಹೇಳುತ್ತಾ ಇದ್ದಾರೆ. ನಿಮ್ಮ ಸುತ್ತಲೂ ಎಷ್ಟು ಜನ ಇದ್ದಾರೆ? ಇಷ್ಟು ಸಾವಿರಾರು ಜನರು ಇದ್ದಾರೆ. ನಿಮಗೆ ಸ್ವಲ್ಪವಾದರೂ ಅವರ ಮೇಲೆ ಒಂದು ಭಾರ ಬಂತ? ನಿಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ನಿಮಗೆ ಅವಶ್ಯವಾದ ಹಣವನ್ನು ಕೊಟ್ಟಿದ್ದಾರೆ, ವಸತಿಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ, ಒಂದು ನೆಮ್ಮದಿಯಾದಂಥ ಜೀವಿತ ಕೊಟ್ಟಿದ್ದಾರೆ. ನಿಮ್ಮ ಸುತ್ತಲೂ ಇಷ್ಟು ಜನ ಇದ್ದಾರಲ್ವಾ? ಆದರೆ ನಾನು ಅಂದುಕೊಳ್ಳುತ್ತೇನೆ, ಈ ಕೊರೋನಾ ಸಮಯದಿಂದ, ಕೊರೋನಾಗಿಂತ ಮುಂಚೆ ಕೂಡ ನಿಮ್ಮ ಬಳಿಯಲ್ಲಿ ಸ್ವಲ್ಪ ಕರುಣೆ ಇತ್ತು. ಏನೊಂದು ಅನುಕಂಪ ಇತ್ತು ಅಂದ್ರೆ, ಪೇಪರಲ್ಲಿ ಯಾರಾದ್ರೂ ಒಬ್ರು ಸತ್ರು ಅಂತ ವಿಷಯ ನೋಡಿದ ಕೂಡಲೇ ಅಯ್ಯೋ ಪಾಪ ಅನ್ನುತ್ತೀವಿ ನಾವು. ಅಯ್ಯೋ ಈಗೆಲ್ಲ ನಡೀತಾ ಇದೆ, ಅಯ್ಯೋ ಪಾಪ ಎಂಬುದಾಗಿ ನಾವು ಹೇಳುತ್ತೇವೆ. ಆ ಕೊರೋನಾದಲ್ಲಿ ಬಲ್ಕ್ ಆಗಿ ಜನರು ಹೇರಳವಾಗಿ ಸತ್ತದನ್ನು ನೋಡಿದ ನಂತರ ನಿಮಗೆ ಮರಣದ ಮೇಲೆ ಏನಿಲ್ಲ, ಈಗ ಒಂದು ಪರಿತಾಪ ಇಲ್ಲ. ಈಗ ಪೇಪರಲ್ಲಿ ಎಷ್ಟು ಓದುತ್ತೀರಾ? ಭೂಕಂಪದಲ್ಲಿ 10,000 ಜನ ಸತ್ತು ಹೋಗಿದ್ದಾರೆ. ಶ್ರೀಲಂಕಾದಲ್ಲಿ ದೊಡ್ಡ ಬರಗಾಲ, ಇಷ್ಟು ಜನ ಸತ್ತು ಹೋಗಿದ್ದಾರೆ. ನಿಮ್ಮನ್ನು ಸ್ವಲ್ಪ ಆದ್ರೂ ಕದಲಿಸ್ತಾ ಅದು? ಆ ಸುದ್ದಿ ನಿಮ್ಮ ಹೃದಯವನ್ನು ಶೇಕ್ ಮಾಡ್ತಾ? ಮಾಡಿಲ್ಲ, ಸತ್ಯ ಹೇಳುತ್ತೇನೆ, ಏನು ಕೂಡ ಮಾಡಿಲ್ಲ. ಆ ಅನುಕಂಪ ಹೋಯಿತು. ಕಡೆಯ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತದೆ ಎಂಬುದಾಗಿದೆ ಅಲ್ವಾ? ಆ ಪ್ರೀತಿ ತಣ್ಣಗಾಗುವ ಪರಿಸ್ಥಿತಿಗೆ ಬಂದಿದ್ದೇವೆ. ಯೋಚನೆ ಮಾಡಿ ನೋಡಿ, ಮುಂಚೆ ಎಲ್ಲ ಅಪ್ಪ ಅಮ್ಮ ಸತ್ತು ಹೋದರೆ ಊರಲ್ಲಿದ್ದರೂ ಕೂಡ
ಹಾರಿ ಬರುತ್ತಾರೆ. ಬಂದು ಇಲ್ಲಿ ಬರುವ ತನಕ ಬಾಡಿಯನ್ನು ಇಟ್ಟುಕೊಂಡಿರುತ್ತಾರೆ. ಅಳುತ್ತಲೇ ಬರುತ್ತಾರೆ. ಈಗ ಅವನೇ ಹೇಳುತ್ತಾ ಇದ್ದಾನೆ, ನೀವು ವಿಡಿಯೋ ಕಾಲಲ್ಲಿ ತೋರಿಸಿ. ಅಷ್ಟು ದೂರ ಬಂದು ಹೋಗುವುದಕ್ಕೆ ಸಾಧ್ಯವಿಲ್ಲ, ಬಹಳ ಲೇಟ್ ಆಗುತ್ತದೆ. ಒಬ್ಬ ಹೇಳುತ್ತಾನೆ, ಬಂದು ಹೋದರೆ 2 ಲಕ್ಷ ಟಿಕೆಟ್ಗೆ ಖರ್ಚಾಗುತ್ತದೆ. ಆದ್ರಿಂದ ನೀವೇನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಆನ್ಲೈನಲ್ಲಿ ಎಲ್ಲ ನೋಡ್ಕೊಳ್ತೇನೆ. ಇಷ್ಟೇ ಇವತ್ತು. ಇದೇ ಇವತ್ತು ಲೋಕ. ಇಷ್ಟೇ ಇವತ್ತು ಪ್ರೀತಿ. ಕತೆ ಮುಗಿಯಿತು. ಅದೇ ರೀತಿಯಾಗಿ ನೀವು ನಾನು ಇದ್ದರೆ ರಾಣಿಯಾಗಿ ಮಾರ್ಪಡಲು ಸಾಧ್ಯವಿಲ್ಲ. ಕರ್ತನಿಗೆ ಬೇಕಾಗಿರುವುದು ಪರಿತಪಿಸುವಂತ ಹೃದಯ. ಈ ಜನರ ಕುರಿತಾದಂಥ ಒಂದು ಭಾರ, ಕಡಿಮೆ ಪಕ್ಷ ಅಂದ್ರೂ ನಿಮ್ಮ ಪಟ್ಟಣದ ಕುರಿತಾದ ಭಾರ. ಏನಾದರೂ ಈ ಜನರಿಗೆ ಮಾಡುವುದಕ್ಕೆ ಸಾಧ್ಯವಾ? ನೀವು ಮಾತ್ರ ಜೀವಿಸಿ ಸಂತೋಷವಾಗಿ ಪರಲೋಕಕ್ಕೆ ಹೋಗೋಣ ಎಂಬುದಾಗಿ ಅಂದುಕೊಳ್ಳಬೇಡಿ. ಮತ್ತೆ ಹೇಳುತ್ತೇನೆ, ಎಸ್ತರಳಿಗೆ ಮೊರ್ದೆಕಾಯ್ ಹೇಳಿದ್ದನ್ನು ನಾನು ಮತ್ತೆ ನಿಮಗೆ ಓದುತ್ತೇನೆ. ಓದಿ ನಾನು ಮುಗಿಸುತ್ತೇನೆ. 4ನೇ ಅಧ್ಯಾಯ 13-14 ವಾಕ್ಯ ಓದಿರಿ. ಅವನು ತಿರುಗಿ ಎಸ್ತರಳಿಗೆ, ಯೆಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೋ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಅವರು ಹೇಗೆ ಹೇಳುತ್ತಾರೆಂದರೆ, ನೀನು ಹಾಗೂ ನಿನ್ನ ತಂದೆಯ ಮನೆಯವರು ತಪ್ಪಿಸಿಕೊಳ್ಳಬಹುದೆಂಬುದಾಗಿ ಕನಸಿನಲ್ಲೂ ಕೂಡ ಅಂದುಕೊಳ್ಳಬೇಡ. ಯೇಸುವಿನ ಕುರಿತಾಗಿ ಹೇಳದೆ, ನಾಶವಾಗಿ ಹೋಗುವ ಜನರ ಕುರಿತಾದ ಭಾರ ಇಲ್ಲದೆ, ಅವರ ಕುರಿತಾಗಿ ಚಿಂತೆ ಇಲ್ಲದೆ, ಒಂದು ಆತ್ಮ ಭಾರ ಇಲ್ಲದೆ, ನಾನು ಚೆನ್ನಾಗಿದ್ದೇನೆ, ನನಗೆ ಒಂದು ಒಳ್ಳೆಯ ಚರ್ಚ್ ಇದೆ, ನಾನು ತಿಂದೆ, ನಾನು ಮಲಗದೆ, ನಾನು ಎದ್ದೆ, ನನಗೆ ಅವಶ್ಯವಾದದ್ದಿದೆ, ನನ್ನ ಮಕ್ಕಳು ಮೊಮ್ಮಕ್ಕಳು ತಿನ್ನುವಷ್ಟು ಸಂಪಾದನೆ ಮಾಡಿದ್ದೇನೆ, ನಾನು ಯಾರು ಗೊತ್ತಾ ಅಂತ ಹೇಳಿದ್ರೆ, ನೀವು ನಿನ್ನ ತಂದೆಯ ಮನೆಯವರು ಅಳಿದು ಹೋಗುತ್ತೀರಾ. ಯಾರಿಗೆ ಗೊತ್ತು? ನಾನು ನನ್ನ ಫ್ಯಾಮಿಲಿ ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಈ ಜನರನ್ನು ಕಾಪಾಡುವುದಕ್ಕೆ ದೇವರು ಎಲ್ಲಿಂದ ಬೇಕಾದರೂ ಜನರನ್ನು ಕಳುಹಿಸುತ್ತಾರೆ. ಅವರು ತಪ್ಪಿಸಿಕೊಳ್ಳುವಾಗ ನೀವು ನಿನ್ನ ಕುಟುಂಬದವರು, ತಂದೆಯ ಮನೆಯವರು ಅಳಿದು ಹೋಗುತ್ತೀರಾ. ದೇವರು ನಿನಗೆ ಕೊಟ್ಟಿರುವಂಥ ಆಶೀರ್ವಾದ ಯಾತಕ್ಕಾಗಿ ಗೊತ್ತಾ? ದೇವರಿಗೋಸ್ಕರವಾಗಿ ಕೊಟ್ಟಿದ್ದಾರೆ. ನೀವು ದೇವರಿಗೋಸ್ಕರವಾಗಿ ಏನನ್ನಾದರೂ ಮಾಡಲೇಬೇಕು. ಅದು ನಿಮ್ಮ ಮೇಲೆ ಬಿದ್ದಿರುವಂಥ ಜವಾಬ್ದಾರಿ. ಅದನ್ನು ನೀವು ಮಾಡದೇ ಇದ್ದರೆ ನಿಮಗೆ ಅಯ್ಯೋ. ಸುಮ್ಮನೆ ಇದ್ದು ಹೋಗೋಣ, ದಶಮ ಭಾಗ ಕಾಣಿಕೆ ಕೊಟ್ಟರೆ ಜೀವಭದ್ರ ಪುಸ್ತಕದಲ್ಲಿ ಹೆಸರು ಬರೆದಿರುತ್ತಾರೆ, ತಿಂಗಳು ಚರ್ಚ್ಗೆ ಚಂದ ಕೊಟ್ರೆ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅದೆಲ್ಲ ಏನು ನಡೆಯೋದಿಲ್ಲ. ಯಾರು ಯಾರನ್ನು ಕರೆದುಕೊಂಡು ಹೋಗುವುದಕ್ಕೆ ಆಗಲ್ಲ. ಆದ್ದರಿಂದ ನೀವು ನಿಮ್ಮಿಂದ ಎಷ್ಟರ ಮಟ್ಟಿಗೆ ದೇವರಿಗೆ ಮೆಚ್ಚಿಕೊಳ್ಳುವವರಾಗಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಡೆದುಕೊಂಡರೆ ಪರಲೋಕಕ್ಕೆ ಹೋಗುವುದು ಸುಲಭ. ಕರ್ತನು ನಿಮ್ಮನ್ನೊಂದು ಕನ್ನಿಕೆಯಾಗಿ ಎದುರು ನೋಡುತ್ತಾ ಇದ್ದಾರೆ. ಯಾತಕ್ಕಾಗಿ? ಪರಿಶುದ್ಧ ಉಳ್ಳದ್ದನ್ನು ಹೆರುವುದಕ್ಕಾಗಿ, ಆತ್ಮ ಆದಾಯ ಮಾಡಿ ಆತ್ಮಗಳನ್ನು ಹೆರುವುದಕ್ಕಾಗಿ. 2ನೇದಾಗಿ ಬೆಚ್ಚಗೆ ಉಂಟು ಮಾಡಲು, ಒಂದು ಉಜ್ಜೀವನವನ್ನು ತರಲು. 3ನೇದಾಗಿ ಆತ್ಮಗಳಿಗೋಸ್ಕರವಾಗಿ ವಿಜ್ಞಾಪಿಸಲು, ಪ್ರಾರ್ಥಿಸಲು. ಈ ಜನರಿಗೆ ಹೋಗಿ ಸುವಾರ್ತೆ ಸಾರಿ, ಹೇಗಾದರೂ ಈ ಆತ್ಮಗಳನ್ನು ಆದಾಯ ಮಾಡಬೇಕು ಎನ್ನುವಂಥ ಭಾರದೊಂದಿಗೆ ಕರ್ತನು ನಿಮ್ಮನ್ನೊಂದು ಸಭೆಯಾಗಿ ಆರಿಸಿಕೊಂಡಿದ್ದಾರೆ. ನಾನು ಹೇಳಿ ಮುಗಿಸುತ್ತೇನೆ. ನೀವು ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟಿರುವುದರಿಂದಲೇ ದೇವರು ನಿಮ್ಮ ಹತ್ರ ಇದನ್ನು ಮಾತನಾಡುತ್ತಿದ್ದಾರೆ. ಒಂದು ವೇಳೆ ದೇವರು ನಿಮ್ಮ ಸಭೆಯನ್ನು ಆರಿಸಿಕೊಂಡಿರಲಿಲ್ಲ ಅಂದ್ರೆ ಇದನ್ನು ಮಾತಾಡ್ತಿರ್ಲಿಲ್ಲ. ಕರ್ತನು ಯಾವತ್ತೂ ಕೂಡ ವೇಸ್ಟ್ ಆಗಿ ಒಂದು ಸ್ಥಳದಲ್ಲಿ ಮಾತಾಡುವುದೇ ಇಲ್ಲ. 1 ಗಂಟೆಯ ಕಾಲ ದೇವರು ನಿಮ್ಮ ಹತ್ರ ಮಾತನಾಡಿದ್ದಾರೆ ಅಂದ್ರೆ ನಿಮ್ಮ ಸಭೆಯ ಕುರಿತಾಗಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ ಎಂದು ಅರ್ಥ. ಹಾಲೆಲೂಯ. ಇಲ್ಲಿರುವವರನ್ನು ದೇವರು ಉಪಯೋಗಿಸುವುದಕ್ಕೆ ಬಯಸುತ್ತಾ ಇದ್ದಾರೆ. ನಮ್ಮನ್ನು ನೋಡಿ ಇಂಡಿಯಾವೇ ಮತ್ತೆ ಉಜ್ಜೀವನದಲ್ಲಿ ಬರಬೇಕು. ಹಾಲೆಲೂಯ. ನಾವು ಪ್ರಾರ್ಥಿಸೋಣ, ಎದ್ದು ನಿಲ್ಲೋಣವ ದೇವರ ಸಮ್ಮುಖದಲ್ಲಿ. ಈ 3 ಕಾರ್ಯಗಳಿಗೋಸ್ಕರವಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಸಭೆಯನ್ನು ದೇವರು ಶುದ್ಧೀಕರಿಸುತ್ತಾ ಇದ್ದಾರೆ. ಸಭೆಯನ್ನು ದೇವರು ನೋಡುತ್ತಿದ್ದಾರೆ. 1, ನಿಮ್ಮ ಮೂಲಕವಾಗಿ ಪರಿಶುದ್ಧವಾದದನ್ನು ಹೆರುವುದಕ್ಕಾಗಿ. 2ನೇದಾಗಿ ನಿಮ್ಮ ಮೂಲಕವಾಗಿ ಬೆಚ್ಚಗೆ ಉಂಟು ಮಾಡಲು. 3ನೇದಾಗಿ ನಿಮ್ಮ ಮೂಲಕವಾಗಿ ಅಳಿಯುವಂತ ಆತ್ಮಗಳನ್ನು ಕಾಪಾಡಲು. ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ, ಈ ಘನವಾದ ಕಾರ್ಯಕ್ಕಾಗಿ ಒಪ್ಪಿಸಿಕೊಡುವುದಾದರೆ, ಕಡೆಯ ಕಾಲದಲ್ಲಿ ದೇವರು ಉಪಯೋಗಿಸುವುದಕ್ಕೆ ಬಯಸುತ್ತಾ ಇರುವಂತ ಒಂದು ಚೂಪಾದ ಕತ್ತಿ ನೀವೇ ಆಗಿದ್ದೀರಾ. ನೂತನವಾದ ಹದವಾದ ಯಂತ್ರವು ನೀವೇ. ನಮ್ಮ ಮುಂದೆ ಅವಹೇಳನವಾಗಿ ಮಾತನಾಡುವವರ ಎಲ್ಲರ ಮುಂದೆ ನೀವು ಎದ್ದೇಳಬೇಕು. ಅಲ್ಲಿ ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ ಎಂಬುದಾಗಿ ಹೇಳುವವರ ಮುಂದೆ ನೀನು ಏಳಬೇಕು. ನೀನು ಪಾರಂಪರ್ಯ ಯಾವುದಕ್ಕೂ ಪ್ರಯೋಜನವಿಲ್ಲ ಎಂಬುದಾಗಿ ಹೇಳುವವರ ಮುಂದೆ ನೀನು ಎದ್ದೇಳಬೇಕು. ಆ ಸಭೆ ಮಲಗಿಕೊಂಡಿದೆ, ಅದರ ಮೂಲಕವಾಗಿ ಏನು ಬರುವುದಿಲ್ಲ ಎಂಬುದಾಗಿ ಹೇಳುವವರ ಮುಂದೆ ನೀನು ಎದ್ದೇಳಬೇಕು. ಇಲ್ಲ, ನಾನು ಇನ್ನೂ ಕೂಡ ಅದೇ ಆತ್ಮದಲ್ಲಿ ಬೆಂಕಿಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿ ನೀನು ಎದ್ದೇಳಬೇಕು. ನಿನ್ನನ್ನು ಕರ್ತನು ಎಬ್ಬಿಸುವುದಕ್ಕೆ ಬಯಸುತ್ತಾ ಇದ್ದಾರೆ, ಉಪಯೋಗಿಸಲು ಬಯಸುತ್ತಾ ಇದ್ದಾರೆ. ಒಪ್ಪಿಸಿಕೊಡೋಣವಾ? ನಾನು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಸಭೆಯನ್ನು ಬಿಡಿ, ನಾನು ನನ್ನನ್ನು ಕೊಡುತ್ತೇನೆ.
ನನ್ನನ್ನು ದೇವರು ಏನಾದರೂ ಮಾಡಲಿ, ನನ್ನನ್ನು ತೆಗೆದು ಉಪಯೋಗಿಸಲಿ, ನನ್ನನ್ನು ಒಂದು ಚಿಕ್ಕ ಪಾತ್ರೆಯನ್ನಾಗಿ ಆದರೂ ಉಪಯೋಗಿಸಲಿ, ಒಂದು ಚಿಕ್ಕ ನುಣುಪು ಕಲ್ಲನ್ನಾಗಿ ಉಪಯೋಗಿಸಲಿ, ನಾನು ಅದಕ್ಕಾಗಿ ನನ್ನನ್ನು ಕೊಡುತ್ತೇನೆ. ನನ್ನನ್ನು ದೇವರು ಯಾವುದಕ್ಕಾದರಾಗಲೂ ಉಪಯೋಗಿಸಲಿ, ನಾನು ನನ್ನನ್ನು ಕಮಿಟ್ ಮಾಡುತ್ತೇನೆ ಎಂಬುದಾಗಿ ಹೇಳುವವರು ಮಾತ್ರ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ನಿಜವಾಗಿ ಹೃದಯದ ಆಳದಿಂದ ಭಾರದೊಂದಿಗೆ. ಸುಮ್ಮನೆ ಎಲ್ಲಾ ಕೂಟದಲ್ಲಿ ಕೈ ಮೇಲೆ ಎತ್ತುವ ಹಾಗೆ ಎತ್ತಬೇಡಿ. ಕರಗಳನ್ನು ನಾನು ನೋಡುತ್ತೇನೆ, ಆದರೆ ದೇವರು ಹೃದಯವನ್ನು ನೋಡುವ ಆತನಾಗಿದ್ದಾರೆ. ನಿಜವಾಗಿ ಆ ಭಾರದೊಂದಿಗೆ ನಾನು ದೇವರಿಗೋಸ್ಕರವಾಗಿ ಏನನ್ನಾದರೂ ಮಾಡಬೇಕು. ನನ್ನನ್ನು ಉಪಯೋಗಿಸಿರಿ ದೇವರೇ. ಕಡೆಯ ಕಾಲದಲ್ಲಿ ನನ್ನ ಸಭೆಯು ಒಂದು ಅತ್ತಿ ಉರಿಯುವಂತ ಬೆಂಕಿಯಾಗಿರಬೇಕು. ಕ್ರಿಸ್ತನಿಗೋಸ್ಕರವಾಗಿ ವೈರಾಗ್ಯವುಳ್ಳ ಸಭೆಯಾಗಿ ನಾವು ಮಾರ್ಪಡಬೇಕು ಅಪ್ಪ. ಅದಕ್ಕೆ ನನ್ನ ಪಾರ್ಟ್ ಆಗಿ ನನ್ನನ್ನು ಕೊಡುತ್ತೇನೆ ದೇವರೇ. ಆ ರೀತಿ ಹೇಳುವವರು ದೇವರಿಗೆ ನೇರವಾಗಿ ಕರಗಳನ್ನು ಮೇಲೆತ್ತಿ. ಸರ್ವಶಕ್ತನಾದಂಥ ನಮ್ಮ ಒಳ್ಳೆಯ ತಂದೆಯೇ, ಇದುವರೆಗೂ ನಮ್ಮ ಮಧ್ಯದಲ್ಲಿ ಚಲಿಸಿದಂಥ ದೇವರಾತ್ಮನೇ, ನಮ್ಮೊಂದಿಗೆ ಮಾತನಾಡಿದ ದೇವರಾತ್ಮನೇ, ಈಗೋ ಕರಗಳನ್ನು ಮೇಲೆತ್ತಿರುವವರನ್ನು ನಾವು ನೋಡುತ್ತೇವೆ, ಆದರೆ ನೀವು ಹೃದಯವನ್ನು ನೋಡುವಾತನಾಗಿದ್ದೀರಿ. ದೇವರೇ, ಇಲ್ಲಿ ಎಷ್ಟು ಗಿದ್ಯೋನ್ಯರು ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ಇಲ್ಲಿ ಎಷ್ಟು ದಾನಿಯೇಲರು ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ಇಲ್ಲಿ ಎಷ್ಟು ಮೊರ್ದೆಕಾಯಿ ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ಇಲ್ಲಿ ಎಷ್ಟು ಎಸ್ತರಳಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ಇಲ್ಲಿ ಎಷ್ಟು ಪೌಲರಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ದೇವರೇ, ನೀವು ಉಪಯೋಗಿಸಿ ಅಪ್ಪ, ನೀವು ತೆಗೆದು ಉಪಯೋಗಿಸಿರಿ ಅಪ್ಪ. ಈ ಕಡೆಯ ಕಾಲದಲ್ಲಿ ದೊಡ್ಡ ಬದಲಾವಣೆಯು ಈ ಸಭೆಯಿಂದ ಆರಂಭವಾಗಲಿ ಅಪ್ಪ. ಇಲ್ಲಿರುವಂತ ಯೌವನಸ್ಥರಿಂದ ಆರಂಭವಾಗಲಿ, ಇಲ್ಲಿರುವಂತ ಹಿರಿಯರಿಂದ ಆರಂಭವಾಗಲಿ. ದೇವರೇ, ಒಬ್ಬ ಮಾರ್ಟಿನ್ ಲೂಥರಿಂದ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯ ಅಂದರೆ ಈ ಸಭೆಯ ಮೂಲಕವಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ನೀವು ಶಕ್ತರು ಅಪ್ಪ. ನಮ್ಮ ಸಭೆಯು ಈ ಜಿಲ್ಲೆಗೆ ಒಂದು ಮುನ್ಮಾದರಿಯಾದಂಥ ಸಭೆಯಾಗಿ ಮಾರ್ಪಡಲಿ ಅಪ್ಪ. ಈ ಜನರೊಳಗೆ ಇರುವಂಥ ಬೆಂಕಿಯು ಈ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಹತ್ತಿ ಉರಿಯಲಿ. ಈ ಜಿಲ್ಲೆಯಲ್ಲಿರುವಂಥ ಬೆಂಕಿ ಈ ರಾಜ್ಯದೆಲ್ಲೆಡೆ ಹತ್ತಿ ಉರಿಯಲಿ. ಆ ರೀತಿ ಒಂದು ಕಾರ್ಯ ಆರಂಭವಾಗಲಿ. ನನ್ನ ಜನರನ್ನು ಉಪಯೋಗಿಸಿರಿ ಅಪ್ಪ. ನೀವು ಸಂಧಿಸುವುದಕ್ಕೆ ಬರುವಾಗ ಏನಾದರೂ ನಿಮಗೋಸ್ಕರವಾಗಿ ಮಾಡಿ ಸಂಧಿಸುವಂತೆ ಕೃಪೆ ನೀಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.